ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಅಕ್ಟೋಬರ್ 17ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ನಲ್ಲಿ ಎಂಎಸ್ಪಿ ಈಸ್ ಕೀ ಟು ಇಂಡಿಯಾಸ್ ಫುಡ್ ಸೆಕ್ಯೂರಿಟಿ ಅಂತ ಹೇಳಿ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಹೇಳ್ತಾ ಇರೋದನ್ನ ನೋಡೋಣ. ಇದನ್ನು ನಾವು GS ಪೇಪರ್ 2 ಅಡಿಯಲ್ಲಿ ಅಗ್ರಿಕಲ್ಚರ್ ಸಿಲೆಬಸ್ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ವಿಶ್ವಸಂಸ್ಥೆಯ ಒಂದು ಸ್ಪೆಷಲೈಸ್ಡ್ ಏಜೆನ್ಸಿ ಆಗಿರ್ತಕ್ಕಂಥ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನಿನ 75ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ವರ್ಚುವಲ್ ಈವೆಂಟ್ ಒಂದನ್ನು ಕಂಡಕ್ಟ್ ಮಾಡಲಾಗಿದೆ. ಈ ವರ್ಚುವಲ್ ಈವೆಂಟ್ನಲ್ಲಿ ಮಾತನಾಡಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಮಿನಿಮಮ್ ಸಪೋರ್ಟ್ ಪ್ರೈಸ್ಗೆ ಸಾಕಷ್ಟು ಮಹತ್ವ ಇರೋದ್ರಿಂದ ಮುಂದಿನ ದಿನಗಳಲ್ಲೂ ಕೂಡ ಈ ಬೆಂಬಲ ಬೆಲೆ, ಕನಿಷ್ಠ ಬೆಂಬಲ ಬೆಲೆ ಅನ್ನುವಂಥದ್ದು ಮುಂದುವರಿಯುತ್ತೆ. ಗೌರ್ಮೆಂಟ್ ಪ್ರೊಕ್ಯೂರ್ಮೆಂಟ್ಗೆ ಕೂಡ ಇದು ಸಾಕಷ್ಟು ಸಹಕಾರಿಯಾಗೋದ್ರಿಂದ ಕನಿಷ್ಠ ಬೆಂಬಲ ಬೆಲೆ ಅನ್ನುವಂಥದ್ದು ಮುಂಬರುವಂಥ ದಿನಗಳಲ್ಲೂ ಕೂಡ ಇರುತ್ತೆ ಅಂತ ಹೇಳಿ ಇಲ್ಲಿ ತಿಳಿಸಿರುವಂಥದ್ದು. ಯಾವೊಂದು ಹಿನ್ನೆಲೆಯಲ್ಲಿ ಅಂತ ಅಂದ್ರೆ, ಇತ್ತೀಚೆಗಷ್ಟೇ ಮುಕ್ತಾಯವಾದಂಥ ಮಾನ್ಸೂನ್ ಸೆಷನ್ನಲ್ಲಿ, ಪಾರ್ಲಿಮೆಂಟಿನ ಮಾನ್ಸೂನ್ ಸೆಷನ್ನಲ್ಲಿ ಈ 3 ಫಾರ್ಮ್ ಬಿಲ್ಸ್ಗಳನ್ನು ಈಗಾಗಲೇ ಬಿಲ್ಸ್ಗಳನ್ನು ಪಾಸ್ ಮಾಡಲಾಗಿರ್ತಕ್ಕಂಥದ್ದು. ಈ 3 ಫಾರ್ಮ್ ಬಿಲ್ಸ್ಗಳು ಸಾಕಷ್ಟು ಕಂಟೆನ್ಷಿಯಸ್ ಆಗಿದ್ರಿಂದ ಇವುಗಳ ಬಗ್ಗೆ ಸಾಕಷ್ಟು ಚರ್ಚೆ ಅನ್ನುವಂಥದ್ದು ನಡೀತಾ ಇದೆ ಕಳೆದ 1-2 ತಿಂಗಳುಗಳಿಂದ. ಈ ಫಾರ್ಮ್ ಬಿಲ್ಸ್ಗಳು ಏನನ್ನ ಹೇಳುತ್ತೆ ಅಂತ ಅಂದ್ರೆ, ಮೊದಲನೇದಾಗಿ ಫಾರ್ಮರ್ಸ್ ಪ್ರೊಡ್ಯೂಸ್ ಟ್ರೇಡ್ ಅಂಡ್ ಕಾಮರ್ಸ್ ಪ್ರಮೋಷನ್ ಅಂಡ್ ಫೆಸಿಲಿಟೇಷನ್ ಬಿಲ್. ಈ ಬಿಲ್ನ ಅಡಿಯಲ್ಲಿ ಡೆಸಿಗ್ನೇಟೆಡ್ ಟ್ರೇಡ್ ಏರಿಯಾಸ್ಗಳನ್ನ APMC ಮಂಡಿಯ ಹೊರಗಡೆ ಕೂಡ ಇಡಬಹುದು ಅನ್ನುವಂಥದ್ದನ್ನ ತರಲಾಗಿರುವಂಥದ್ದು. ಮತ್ತೆ APMCಯ ಹೊರಗಡೆ ಆಗುವಂತ ಈ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳ ಟ್ರೇಡ್ಗೆ ಯಾವುದೇ ರೀತಿಯಾದಂತಹ ಸುಂಕವನ್ನ ಅವರು ರಾಜ್ಯ ಸರ್ಕಾರಗಳಿಗೆ ಕಟ್ಟುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು. ಇಲ್ಲಿ ಸ್ಟೇಟ್ ಗವರ್ಮೆಂಟ್ ಅವರಿಗೆ ಇದ್ದಂತ ಪವರ್ಸ್ ಗಳನ್ನ ಸೆಂಟ್ರಲ್ ಗವರ್ಮೆಂಟ್ ಅವರು ಕೆಲವೊಂದು ಪವರ್ಸ್ ಗಳನ್ನ ತಗೊಂಡಿರ್ತಕ್ಕಂಥದ್ದು. ನಮ್ಮ ಫೆಡರಲಿಸಂಗೂ ಕೂಡ ಧಕ್ಕೆ ಆಗುವಂತ ಸಾಕಷ್ಟು ಅಂಶಗಳು ಇಲ್ಲಿ ನಡೆದಿರ್ತಕ್ಕಂಥದ್ದು. ಮತ್ತೆ ಈ ರೀತಿಯಾದಂತ ನಿರ್ಧಾರಗಳನ್ನ, ಯಾವುದಾದ್ರೂ ಬಿಲ್ಸ್ ಗಳನ್ನ ಪಾಸ್ ಮಾಡೋದಕ್ಕೆ ಮುಂಚೆ ಯಾವುದೇ ರೀತಿಯಾದಂತ ರಾಜ್ಯಗಳ ಒಟ್ಟಿಗೆ ಕನ್ಸಲ್ಟೇಷನ್ ಅನ್ನುವಂಥದ್ದು ಆಗಿಲ್ಲ. ಮತ್ತೆ ಈ ಬಿಲ್ಸ್ ಗಳಿಂದ ತೊಂದರೆಗೆ ಒಳಗಾಗಬಹುದಾದಂತ ರೈತರೊಟ್ಟಿಗಾಗಿರ್ಲಿ ಅಥವಾ ರೈತರ ಆರ್ಗನೈಸೇಷನ್ಸ್ ಗಳೊಟ್ಟಿಗಾಗ್ಲಿ ಯಾರೊಟ್ಟಿಗೂ ಕೂಡ ಮಾತುಕತೆಯನ್ನ ನಡೆಸದೆ ರಾಜ್ಯಗಳೊಟ್ಟಿಗೂ ಕೂಡ ಕನ್ಸಲ್ಟೇಷನ್ ಅನ್ನ ಮಾಡದೆ ಈ ಬಿಲ್ಸ್ ಗಳನ್ನ ಪಾಸ್ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಸುದ್ದಿಯಲ್ಲಿ ಇರ್ತಕ್ಕಂಥ ವಿಚಾರ. ಈ ಬಿಲ್ಸ್ ಗಳನ್ನ ಪಾಸ್ ಮಾಡೋದ್ರ ಮುಖಾಂತರವಾಗಿ ಇಲ್ಲಿ ಫ್ರೀ ಹ್ಯಾಂಡ್ ಅನ್ನ ಕಾರ್ಪೊರೇಟ್ ಸಂಸ್ಥೆಗಳಿಗೆ ನೀಡಿದ ಹಾಗಾಗುತ್ತೆ. ಕಾಂಟ್ರಾಕ್ಟ್ ಫಾರ್ಮಿಂಗ್ ಗೆ ಕೂಡ ಅನುವು ಮಾಡಿಕೊಡುವಂತ ಬಿಲ್ ಈ 2ನೇ ಬಿಲ್ ಆಗಿರ್ತಕ್ಕಂಥದ್ದು. ಮತ್ತು ಎಸೆನ್ಷಿಯಲ್ ಕಮೋಡಿಟೀಸ್ ಬಿಲ್ಗೆ ತಿದ್ದುಪಡಿಯನ್ನ ತರೋದ್ರ ಮುಖಾಂತರವಾಗಿ ಕೆಲವೊಂದಷ್ಟು ಎಸೆನ್ಷಿಯಲ್ ಕಮೋಡಿಟೀಸ್ ಗಳು ಸಾಕಷ್ಟು ಬೆಲೆ ಹೆಚ್ಚಾದಾಗ ಮಾತ್ರವೇ, ಅಂದ್ರೆ ₹100 ಇದ್ದಂತ ಬೆಲೆ ₹150 ಅಷ್ಟು ಮಟ್ಟಿಗೆ 50% ಹೆಚ್ಚು ಬೆಲೆ ಹೆಚ್ಚಾದಾಗ ಮಾತ್ರವೇ ಅಲ್ಲಿ ಸ್ಟಾಕ್ ಲಿಮಿಟಿಂಗ್ ಅನ್ನ ಮಾಡುವಂತ ಆಪ್ಷನ್ ಅನ್ನ ಮಾಡಬಹುದು ಅನ್ನುವಂಥದ್ದು. ಇಂಥ ಬದಲಾವಣೆಗಳಿಂದ ರೈತ ಸಂಘಟನೆಗಳಿಗೆ ಸಾಕಷ್ಟು ನಷ್ಟ ಆಗೋದ್ರಿಂದ ಅವರುಗಳು ಇದರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇರುವಂತದ್ದು. ಯಾವ ರೀತಿಯಾಗಿ ತೊಂದರೆ ಆಗುತ್ತೆ ಅಂತ ಅಂದ್ರೆ, ಇಲ್ಲಿ ಕಾರ್ಪೊರೇಟ್ಸ್ ಗಳಿಗೆ ಫ್ರೀ ಹ್ಯಾಂಡ್ ಅನ್ನ ನೀಡೋದ್ರಿಂದಾಗಿ ಮತ್ತೆ APMCಯ ಹೊರಗಡೆ ಆಗುವಂತ ಟ್ರೇಡ್ಗೆ ಯಾವುದೇ ರೀತಿಯಾದಂತ ಸುಂಕವನ್ನು ಕೂಡ ಕಟ್ಟುವಾಗೆ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಗಳು ತಮಗಿರುವಂತ ಪವರ್ ಅನ್ನ ಕಳ್ಕೊಳ್ಳುತ್ತೆ ಸಾಕಷ್ಟು ಮಟ್ಟಿಗೆ. ಮತ್ತೆ ರಾಜ್ಯ ಸರ್ಕಾರಗಳ ಪವರ್ ಕಡಿಮೆ ಆಗೋದ್ರಿಂದ ಇಲ್ಲಿ ಫೆಡರಲಿಸಂಗೂ ಕೂಡ ಧಕ್ಕೆ ಆದಾಗುತ್ತೆ. ಮತ್ತೆ ಮುಂಬರುವಂತ ದಿನಗಳಲ್ಲಿ ಇಲ್ಲಿ ಯಾವಾಗ ಕಾರ್ಪೊರೇಟ್ ಕಂಪನೀಸ್ಗಳು ಲಗ್ಗೆ ಇಡೋದಕ್ಕೆ ಶುರು ಮಾಡುತ್ತೆ, ಮುಂಬರುವಂತ ದಿನಗಳಲ್ಲಿ ಈ ಒಂದು ಫಾರ್ಮರ್ ಪ್ರೊಡ್ಯೂಸರ್ಸ್ ಗಳಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನುವಂಥದ್ದು ತನ್ನ ಪ್ರಾಮುಖ್ಯತೆಯನ್ನು ಕಳ್ಕೊಳ್ಳೋದ್ರಿಂದ ಮುಂಬರುವಂತ ದಿನಗಳಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನೇ ತೆಗೆದುಹಾಕುವಂತ ಒಂದು ದಿನ ಬರುತ್ತೆ ಮುಂದೆ ಅಂತ ಹೇಳಿ ಈಗ ನಮ್ಮ ಫಾರ್ಮರ್ಸ್ಗಳು ಇದರ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಇದೆಲ್ಲದರ ಹಿನ್ನೆಲೆಯಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಹೇಳಿರ್ತಕ್ಕಂಥದ್ದು, MSP ಅನ್ನುವಂಥದ್ದು ಭಾರತದ ಆಹಾರ ಭದ್ರತೆಯನ್ನ ನಾವು ಸ್ಪಷ್ಟಪಡಿಸೋದಕ್ಕೆ, ಫುಡ್ ಸೆಕ್ಯೂರಿಟಿಯನ್ನ ನಾವು ಭಾರತದಲ್ಲಿ ನಾವು ಮಾಡಬೇಕು ಅಂತ ಅಂದ್ರೆ ಇದಕ್ಕೆ MSP ಅನ್ನುವಂಥದ್ದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರೋದ್ರಿಂದ ಮುಂಬರುವಂತ ದಿನಗಳಲ್ಲೂ ಕೂಡ ಈ ಕನಿಷ್ಠ ಬೆಂಬಲ ಬೆಲೆ ಅನ್ನುವಂಥದ್ದು ಮುಂದುವರಿಯುತ್ತೆ. ಗವರ್ಮೆಂಟ್ ಪ್ರೊಕ್ಯೂರ್ಮೆಂಟ್ ಆಗೋದಕ್ಕೆ ಇದು ಸಾಕಷ್ಟು ನೆರವಾಗೋದ್ರಿಂದ ಇದು ಮುಂದುವರಿಯುತ್ತೆ ಅನ್ನೋದನ್ನ ನಮ್ಮ ಪ್ರಧಾನಮಂತ್ರಿಯವರು ಇಲ್ಲಿ ತಿಳಿಸಿರ್ತಕ್ಕಂಥದ್ದು. ಮತ್ತೆ APMC ಗಳನ್ನ ಮಾಡರ್ನೈಸ್ ಮಾಡೋದಕ್ಕೆ ಅಂತ ಹೇಳಿ ಈ ಬಿಲ್ಸ್ ಗಳು ಸಹಕಾರಿಯಾಗಲಿದೆ. APMCs ಗಳನ್ನ ಮಾಡರ್ನೈಸ್ ಮಾಡ್ಲಿಕ್ಕೆ ಅಂತ ಹೇಳಿ ಕಳೆದ 6 ವರ್ಷಗಳಲ್ಲಿ 2,500 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ವ್ಯಯ ಮಾಡಿರ್ತಕ್ಕಂಥದ್ದು. IT ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕೂಡ ಈ ಮಂಡಿಗಳಲ್ಲಿ ತಂದಿರ್ತಕ್ಕಂಥದ್ದು. ಈ ರೀತಿ APMC ಯನ್ನ ಇನ್ನೂ ಕೂಡ ಇಂಪ್ರೂವೈಸ್ ಮಾಡ್ತಾ ಇದ್ದೇವೆ. APMC ಗಳ ಬೆಟರ್ಮೆಂಟ್ ಗಾಗಿ ಮತ್ತೆ APMC ಗಳಲ್ಲಿ ಒಳ್ಳೆ ರಿಫಾರ್ಮ್ಸ್ ಗಳು ಬರಲಿ ಮತ್ತೆ ಅವುಗಳ ಕಾಂಪಿಟೇಟಿವ್ನೆಸ್ ಹೆಚ್ಚಾಗ್ಲಿ ಅನ್ನುವಂತ ಕಾರಣದಿಂದ ಈ ಬಿಲ್ಸ್ ಗಳನ್ನ ತರ್ತಾ ಇರುವಂತದ್ದು ಅನ್ನೋದನ್ನ ಇವರು ರೀಟ್ರೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಈ ಹಿಂದೆ ಸಣ್ಣ ಮತ್ತು ಅತಿ ಸಣ್ಣ ರೈತರುಗಳು ಅವರಿಗೆ ಮಂಡಿಗಳಿಗೆ ಆಕ್ಸೆಸ್ ಇಲ್ಲದೆ ಇರುವಂತ ಕಾರಣದಿಂದ ಮಿಡ್ಲ್ ಮೆನ್ ಗಳ ಮೊರೆ ಹೋಗ್ತಾ ಇದ್ರು ತಮ್ಮ ಫಾರ್ಮರ್ ಪ್ರೊಡ್ಯೂಸ್ ಗಳನ್ನ ಮಾರೋದಕ್ಕೆ. ಆದ್ರೆ ಈಗ ಈ ರೀತಿಯ ಒಂದು ಬಿಲ್ಸ್ ಗಳನ್ನ ತರೋದ್ರ ಮುಖಾಂತರವಾಗಿ ಅವರ ಒಂದು ಡೋರ್ ಸ್ಟೆಪ್ಗೆ ಮಾರ್ಕೆಟ್ ಅನ್ನುವಂಥದ್ದು ರೀಚ್ ಔಟ್ ಆಗೋದ್ರಿಂದ ಅವರಿಗೆ ಅವರು ಬೆಳೆಯುವಂತ ಪ್ರಾಡಕ್ಟ್ಸ್ ಗಳಿಗೆ ಹೆಚ್ಚಿನ ಆದಾಯ ಅನ್ನುವಂಥದ್ದು ದೊರಕುತ್ತೆ ಅನ್ನೋದನ್ನ ಇಲ್ಲಿ ಪ್ರಧಾನಮಂತ್ರಿಯವರು ತಿಳಿಸ್ತಾ ಇರುವಂತದ್ದು.
ಈ ಆರ್ಟಿಕಲ್ನಲ್ಲಿ ಫುಡ್ ಸೆಕ್ಯೂರಿಟಿಯನ್ನು ಅಂದರೆ ಆಹಾರದ ಭದ್ರತೆಯನ್ನು ಕಾಯ್ದುಕೊಳ್ಳೋದಕ್ಕೆ ನಮಗೆ ಕನಿಷ್ಠ ಬೆಂಬಲ ಬೆಲೆ ಸಾಕಷ್ಟು ಸಹಕಾರಿಯಾಗುತ್ತೆ ಅನ್ನೋದನ್ನ ಹೇಳಿರೋ ಅಂತ ಹಿನ್ನೆಲೆಯಲ್ಲಿ ಫುಡ್ ಸೆಕ್ಯೂರಿಟಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಫುಡ್ ಸೆಕ್ಯೂರಿಟಿ ಅಂತ ಅಂದರೆ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಆಹಾರ ಅನ್ನುವಂಥದ್ದು ನಮಗೆ ಮೊದಲಿಗೆ ದೊರೆಯುವಂತೆ ಇರಬೇಕು, ಅವೈಲಬಿಲಿಟಿ ಅನ್ನುವಂಥದ್ದು ಇರಬೇಕು, ಮತ್ತು ಆಕ್ಸೆಸಿಬಿಲಿಟಿ ಅನ್ನುವಂಥದ್ದು. ಈಗ ಆಹಾರ ಏನೋ ಇದೆ ಅಂತ ಅನ್ಕೊಳ್ಳಿ, ಆದರೆ ಇರುವಂಥ ಆಹಾರ ಅನ್ನುವಂಥದ್ದು ನಮ್ಮ ಆಹಾರ ಪದಾರ್ಥಗಳು ನಮ್ಮಿಂದ 50 ಕಿಲೋಮೀಟರ್ ದೂರದಲ್ಲಿದೆ, 20 ಕಿಲೋಮೀಟರ್ ದೂರದಲ್ಲಿದೆ, ಅಲ್ಲಿಗೆ ಹೋಗೋದಕ್ಕೆ ರೋಡೇ ಇಲ್ಲ. ಈ ರೀತಿಯಾದಂಥ ಸಂದರ್ಭಗಳು ಇದ್ದಾಗ ಅದು ಇದ್ರೂ ಕೂಡ ಅವೈಲಬಲ್ ಇದ್ರೂ ಕೂಡ ಆಕ್ಸೆಸಿಬಲ್ ಇರೋದಿಲ್ಲ. ಹಾಗಾಗಿ ಆಕ್ಸೆಸಿಬಿಲಿಟಿ ಕೂಡ ಇರಬೇಕು. ಒಂದು ವೇಳೆ ಆಕ್ಸೆಸಿಬಲ್ ಇದೆ, ಅವೈಲಬಲ್ ಇದೆ, ಆದರೆ ಅದರ ಬೆಲೆ ಹೆಚ್ಚಿದೆ ಅಂದಾಗ ಅದನ್ನು ಅಫೋರ್ಡ್ ಮಾಡೋದಕ್ಕೆ ನಮಗೆ ಶಕ್ತಿ ಇರೋದಿಲ್ಲ. ಆಗ ಕೂಡ ನಾವು ಫುಡ್ ಇಂದ ದೂರ ಉಳಿಬೋದಾಗುತ್ತೆ. ಹಾಗಾಗಿ ಅಫೋರ್ಡಬಿಲಿಟಿ ಕೂಡ ಇರಬೇಕಾಗುತ್ತೆ. ಆಕ್ಸೆಸಿಬಿಲಿಟಿ, ಅವೈಲಬಿಲಿಟಿ, ಅಫೋರ್ಡಬಿಲಿಟಿ ಈ ಮೂರು ಅಂಶಗಳು ಇದ್ದಾಗ ಅದನ್ನು ನಾವು ಆಹಾರ ಭದ್ರತೆ ಅಂತ ಹೇಳಿ ಕರಿತೇವೆ. ಅಂದ್ರೆ ಎಲ್ಲರಿಗೂ ಕೂಡ ಫುಡ್ಗೆ ಅವರು ಆಕ್ಸೆಸಿಬಲ್ ಆಗಿ, ಅಫೋರ್ಡಬಲ್ ಆಗಿ, ಅವೈಲಬಲ್ ಆಗಿ ಇರುವಂತೆ ಎಲ್ಲರಿಗೂ ಕೂಡ ಫುಡ್ ಅನ್ನುವಂಥದ್ದು ದೊರಕಬೇಕು. ಅದನ್ನು ಫುಡ್ ಸೆಕ್ಯೂರಿಟಿ ಅಂತ ಹೇಳಿ ಕರೆಯುವಂಥದ್ದು. 1943ರಲ್ಲಿ ಬೆಂಗಾಲ್ ಫೆಮೈನ್ ಅನ್ನೇ ನಾವು ನೆನಪಿಸ್ಕೊಳ್ಬಹುದು. ಅಲ್ಲಿ 2-3 ಮಿಲಿಯನ್ ಅಷ್ಟು ಮಂದಿ ಸ್ಟಾರ್ವೇಷನ್ ನಿಂದ ಅಂದ್ರೆ ಹಸುವಿನಿಂದಲೇ ಸಾವಿಗೀಡಾಗ್ತಾರೆ. ಯಾಕೆಂದ್ರೆ ಅವತ್ತಿನ ಆಹಾರದ ಭದ್ರತೆ ಅನ್ನುವಂಥದ್ದು ಅವತ್ತು ನಾವು ಕಾಣೋದಕ್ಕೆ ಸಾಧ್ಯ ಆಗಿರಲಿಲ್ಲ ಭಾರತದಲ್ಲಿ. ಈ ಹಿನ್ನೆಲೆಯಲ್ಲಿ ಇದನ್ನ ಅಂದ್ರೆ ಈ ಫುಡ್ ಸೆಕ್ಯೂರಿಟಿಯನ್ನು ಎನ್ಶ್ಯೂರ್ ಮಾಡ್ಲಿಕ್ಕೆ ಅಂತ ಹೇಳಿ 1960-70ರ ಸಂದರ್ಭದಲ್ಲಿ ನಮ್ಮಲ್ಲಿ ಗ್ರೀನ್ ರೆವಲ್ಯೂಷನ್ ಅನ್ನುವಂಥದ್ದು ಆಗುತ್ತೆ. ಫುಡ್ ಗ್ರೇನ್ ಪ್ರೊಡಕ್ಷನ್ ಅನ್ನುವಂಥದ್ದು ಗ್ರೀನ್ ರೆವಲ್ಯೂಷನ್ ನಂತರದಲ್ಲಿ ಭಾರತದಲ್ಲಿ ಯಥೇಚ್ಛವಾಗಿ ಆಗೋದನ್ನ ಕೂಡ ನಾವು ಕಾಣ್ತಾ ಇದ್ದೇವೆ. ಅದರಲ್ಲಿ ಗ್ರೀನ್ ರೆವಲ್ಯೂಷನ್ ಇರ್ತಕ್ಕಂಥ ಒಂದು ಕಾನ್ಸ್ ಏನು ಅಂತ ಅಂದ್ರೆ ಅದು ಹೆಚ್ಚಿನದಾಗಿ ವೀಟ್ ಮತ್ತೆ ರೈಸ್ ಅನ್ನೇ ಗಮನ ಹರಿಸಿದಂಥದ್ದು. ಅದನ್ನ ಹೊರತುಪಡಿಸಿ ಉಳಿದಂತ ಒಂದು ಕಾಳುಗಳ ಮೇಲೆ ಆಗಿರ್ಬೋದು ಈ ರೀತಿಯ ಗಮನ ಅನ್ನುವಂಥದ್ದು ಹೆಚ್ಚಾಗಿ ಆಗ್ಲಿಲ್ಲ. ಮತ್ತೆ ಯಾವುದೋ ಕೆಲವು ರಿಸ್ಟ್ರಿಕ್ಟೆಡ್ ಸ್ಟೇಟ್ಸ್ಗಳಲ್ಲಿ ಮಾತ್ರವೇ ಇದು ಹೆಚ್ಚು ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಫುಡ್ ಸೆಕ್ಯೂರಿಟಿಯನ್ನು ಎನ್ಶ್ಯೂರ್ ಮಾಡಲಿಕ್ಕೆ ಗ್ರೀನ್ ರೆವಲ್ಯೂಷನ್ ಕೂಡ ಒಂದು ಕಡೆ ಫೇಲ್ಯೂರ್ ಆಗುತ್ತೆ ಅಂತಾನೆ ಹೇಳ್ಬೋದಾಗುತ್ತೆ. ಇನ್ನು ಫುಡ್ ಸೆಕ್ಯೂರಿಟಿ ಯಾಕೆ ನಮಗೆ ಬೇಕು ಅಂತ ಅಂದರೆ ಭಾರತವನ್ನು ನಾವು ನೋಡಿಕೊಂಡಾಗ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಅಂಡರ್ ನರಿಶ್ಡ್ ಪೀಪಲ್ ಅನ್ನು ನಾವು ಭಾರತದಲ್ಲೇ ಕಾಣ್ತಾ ಇದ್ದೇವೆ. ಅದರಲ್ಲೂ 10ರಲ್ಲಿ 4 ಮಂದಿ ಮಕ್ಕಳು ಕ್ರೋನಿಕ್ ಅಂಡರ್ ನ್ಯೂಟ್ರಿಷನ್ ಇಂದ ಸ್ಟಂಟಿಂಗ್ ನಿಂದ ಬಳಲೋದನ್ನು ನಾವು ಭಾರತದಲ್ಲಿ ಕಾಣ್ತೇವೆ. ಈ ಎಲ್ಲ ಕಾರಣಗಳಿಂದ ಭಾರತದಲ್ಲಿ ಆಹಾರ ಭದ್ರತೆ ಅನ್ನುವಂಥದ್ದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಆದರೆ ಭಾರತದಲ್ಲಿ ಆಹಾರ ಭದ್ರತೆಗಿರ್ತಕ್ಕಂಥ ಚಾಲೆಂಜಸ್ಗಳು ಏನು ಅಂತ ಅಂದ್ರೆ ನಮ್ಮಲ್ಲಿ ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ದು ಅದರ ಇಂಪ್ಯಾಕ್ಟ್ಸ್ ಅನ್ನು ತೋರಿಸ್ತಾ ಇರೋದ್ರಿಂದ ಇದರಿಂದಾಗಿ ಸಾಕಷ್ಟು ಸರಿಯಾದ ರೀತಿಯಲ್ಲಿ ನಮಗೆ ಮಳೆ ಬೆಳೆ ಅನ್ನುವಂಥದ್ದು ಆಗ್ತಾ ಇಲ್ಲ. ಇದರಿಂದ ಲೈಫ್ ಸ್ಟಾಕಿಗೂ ಕೂಡ ತೊಂದರೆ ಆಗುತ್ತೆ. ಫಾರೆಸ್ಟ್ರಿ, ಫಿಶರೀಸ್, ಅಕ್ವಾಕಲ್ಚರ್ ಎಲ್ಲದಕ್ಕೂ ಕೂಡ ಎಫೆಕ್ಟ್ ಆಗೋದ್ರಿಂದ ಇದು ಕೂಡ ಒಂದು ಮೇಜರ್ ಕನ್ಸರ್ನ್ ಆಗುತ್ತೆ. ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ದು ನಮ್ಮ ಫುಡ್ ಸೆಕ್ಯೂರಿಟಿ ಇರ್ತಕ್ಕಂಥ ಒಂದು ಚಾಲೆಂಜ್ ಆಗುತ್ತೆ. ಮತ್ತೆ ರಿಮೋಟ್ ಏರಿಯಾಸ್ಗಳಲ್ಲಿ ಆಕ್ಸೆಸಿಬಿಲಿಟಿ ಸರಿಯಾಗಿ ಇರೋದಿಲ್ಲ. ಟ್ರೈಬಲ್ ಕಮ್ಯುನಿಟೀಸ್ ಆಗಿರ್ಬೋದು, ಮತ್ತೆ ಹೆಚ್ಚು ಡಿಫಿಕಲ್ಟ್ ಟೆರೈನ್ಸ್ಗಳಲ್ಲಿ ಇರೋಂಥವರಿಗೆ ಅವರಿಗೆ ಫುಡ್ಗೆ ಆಕ್ಸೆಸಿಬಿಲಿಟಿ ಇಲ್ಲದೆ ಇರುವಂಥದ್ದು ಕೂಡ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ರೂರಲ್ ಇಂದ ಅರ್ಬನ್ಗೆ ಮೈಗ್ರೇಷನ್ ಆಗುವಂತ ಎಷ್ಟೋ ಇನ್ಫಾರ್ಮಲ್ ಸೆಕ್ಟರ್ ನಲ್ಲಿ ಕೆಲಸ ಮಾಡುವಂತ ವರ್ಕ್ ಫೋರ್ಸ್ಗೆ ಕೂಡ ಅವರಿಗೆ ಸಾಕಷ್ಟು ಹೈಜೀನ್ ಫೆಸಿಲಿಟೀಸ್, ಹೆಲ್ತ್ ರಿಲೇಟೆಡ್ ಫೆಸಿಲಿಟೀಸ್ ಅಥವಾ ಫುಡ್ ಸೆಕ್ಯೂರಿಟಿ ಅನ್ನುವಂಥದ್ದು ಅವರನ್ನ ಕಾಡುವಂಥದ್ದು, ಫುಡ್ ಇನ್ಸೆಕ್ಯೂರಿಟಿ ಅವರನ್ನ ಕಾಡ್ತಾ ಇರುತ್ತೆ. ಓವರ್ ಪಾಪ್ಯುಲೇಷನ್ ಆಗಿರ್ಬೋದು, ಪಾವರ್ಟಿ ಆಗಿರ್ಬೋದು, ಲ್ಯಾಕ್ ಆಫ್ ಎಜುಕೇಶನ್ ಮತ್ತೆ ಜೆಂಡರ್ ಇನ್ಇಕ್ವಾಲಿಟಿ ಇವೆಲ್ಲವೂ ಕೂಡ ಒಂದು ಕಡೆ ನಮ್ಮಲ್ಲಿ ಫುಡ್ ಸೆಕ್ಯೂರಿಟಿಯನ್ನ ಆಹಾರ ಭದ್ರತೆಯನ್ನು ಒದಗಿಸೋದಕ್ಕೆ ತೊಂದರೆ ಆಗುವಂಥದ್ದು. ಮತ್ತೆ ಡಿಸ್ಟ್ರಿಬ್ಯೂಷನ್ ಆಫ್ ಫುಡ್ ನಲ್ಲೂ ಕೂಡ ಇನ್ಅಡಿಕ್ವೇಟ್ ಡಿಸ್ಟ್ರಿಬ್ಯೂಷನ್ ಅನ್ನುವಂಥದ್ದು ಆಗ್ತಾ ಇದೆ. ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ನಮ್ಮಲ್ಲಿ ಇದ್ರೂ ಕೂಡ ಬಿಲೋ ಪಾವರ್ಟಿ ಲೈನ್ ನಲ್ಲಿ ನಿಜವಾಗ್ಲೂ ಯಾರಿದ್ದಾರೋ ಅವರಿಗೆ ತಲುಪೋದ್ರ ಜೊತೆಗೆ ಯಾರು ನಿಜವಾಗ್ಲೂ ಬಿಲೋ ಪಾವರ್ಟಿ ಲೈನ್ ನ ಅಡಿಯಲ್ಲಿ ಬರಲ್ವೋ ಅಂತವ್ರಿಗೂ ಕೂಡ ಹೆಚ್ಚಿನದಾಗಿ ತಲುಪುವಂಥದ್ದು. ಎಲ್ಲೋ ಒಂದು ಕಡೆ ಬೆನಿಫಿಷಿಯರೀಸ್ ಅಲ್ಲದೆ ಬೆನಿಫಿಷಿಯರೀಸ್ ಯಾರು ಆಗಬಾರ್ದು ಅಂತವ್ರಿಗೆ ತಲುಪೋದ್ರ ಮುಖಾಂತರವಾಗಿ ನಿಜವಾದ ಬೆನಿಫಿಷಿಯರೀಸ್ಗೂ ಕೂಡ ಸರಿಯಾಗಿ ಫುಡ್ ಅನ್ನುವಂಥದ್ದು ತಲುಪದೇ ಇರುವಂಥದ್ದು. ಈ ರೀತಿಯ ಈ ಎಲ್ಲ ಸಮಸ್ಯೆಗಳಿಂದ ನಮ್ಮಲ್ಲಿ ಫುಡ್ ಸೆಕ್ಯೂರಿಟಿ ಅನ್ನುವಂಥದ್ದು ಒಂದು ದೊಡ್ಡ ಪ್ರಾಬ್ಲಮ್ಮೇ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ ಹಿಡನ್ ಹಂಗರ್ ಅನ್ನೋದನ್ನು ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗುತ್ತೆ. ಅಂದ್ರೆ ಮಕ್ಕಳು ಆಹಾರವನ್ನ ತಿನ್ಬೋದು, ತಿಂದ್ರೂ ಕೂಡ ಅವರಿಗೆ ಬೇಕಾಗುವಷ್ಟು ನ್ಯೂಟ್ರಿಷಿಯಸ್ ಆಹಾರವನ್ನ, ಹೊಟ್ಟೆ ತುಂಬುವಷ್ಟು ಊಟ ಮಾಡಿರ್ತಾರೆ, ಆದ್ರೆ ನ್ಯೂಟ್ರಿಷಿಯಸ್ ಆದಂತ ಆಹಾರವನ್ನ ತಿಂದಿರೋದಿಲ್ಲ. ಅಂದ್ರೆ ಹೆಚ್ಚಿನದಾಗಿ ರೈಸ್ ಅನ್ನೇ ತಿನ್ನುವಂಥದ್ದು, ಕಾಳುಗಳನ್ನ, ಮೊಟ್ಟೆ, ಮಾಂಸವನ್ನ, ಈ ರೀತಿಯಾದಂತಹ ಆಹಾರವನ್ನ ಅಥವಾ ಹೆಚ್ಚಿನದಾಗಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಗಳನ್ನ ತಿನ್ನದೇ ಇರುವಂಥದ್ದು. ಈ ರೀತಿಯಾಗಿ ಒಂದ್ ವೇಳೆ ನಮ್ಮಲ್ಲಿ ಹೊಟ್ಟೆ ತುಂಬಿದ್ರು ಕೂಡ ನ್ಯೂಟ್ರಿಷಿಯಸ್ ಆದಂತ ಫುಡ್ ಅನ್ನ ತಿಂದೇ ಇರೋದ್ರಿಂದ ಮಕ್ಕಳು ಹೆಚ್ಚಿನದಾಗಿ ಸ್ಟಂಟಿಂಗ್ ಆಗುವಂಥದ್ದು ಅಥವಾ ಅಂಡರ್ ವೈಟ್ ಆಗುವಂಥದ್ದು, ಇಂಥ ಒಂದು ಅಂಡರ್ ನ್ಯೂಟ್ರಿಷನ್ಗೆ ಒಳಗಾಗುವಂಥದ್ದನ್ನ ನಾವು ಭಾರತದಲ್ಲಿ ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಇದಿಷ್ಟು ಭಾರತದಲ್ಲಿ ಫುಡ್ ಸೆಕ್ಯೂರಿಟಿಯನ್ನ ಎನ್ಶ್ಯೂರ್ ಮಾಡ್ಲಿಕ್ಕೆ ಇರುವಂತಹ ಸಮಸ್ಯೆಗಳಾದ್ರೂ ಕೂಡ ಇದನ್ನ ಎನ್ಶ್ಯೂರ್ ಮಾಡ್ಲಿಕ್ಕೆ ಅಂತೇಳಿ ಸರ್ಕಾರ ಸಾಕಷ್ಟು ಮೆಷರ್ಸ್ ಗಳನ್ನ ತಗೊಂಡಿದೆ. ಅದರಲ್ಲಿ ಅತಿ ಮುಖ್ಯವಾದಂತ ಒಂದು ಮೆಷರ್ ಅಂತ ಅಂದ್ರೆ ಸರ್ಕಾರ ಜನಗಳಿಂದ ನೇರವಾಗಿ ಅವ್ರು ಬೆಳೆಯುವಂತ ಫುಡ್ ಕ್ರಾಪ್ಸ್ ಗಳನ್ನ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳಿ ಕನಿಷ್ಠ ಬೆಂಬಲ ಬೆಲೆಯನ್ನ ನೀಡೋದ್ರ ಮುಖಾಂತರವಾಗಿ ಅದನ್ನು ತಗೊಂಡು ಅದನ್ನ FCI ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅನ್ನುವಂಥದ್ದು ಈ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಗಳನ್ನ ಮಿನಿಮಮ್ ಸಪೋರ್ಟ್ ಪ್ರೈಸ್ ನಲ್ಲಿ ಅದನ್ನ ತಗೊಳ್ಳುವಂಥದ್ದು ಮತ್ತು ತನ್ನ ಬಳಿ ಇಟ್ಟುಕೊಳ್ಳೋದು. ಇದರ ಮುಖಾಂತರವಾಗಿ PDS ನ ಅಡಿಯಲ್ಲಿ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ನ ಅಡಿಯಲ್ಲಿ ಎಲ್ಲರಿಗೂ ಕೂಡ, ಅದರಲ್ಲೂ ಮುಖ್ಯವಾಗಿ BPL ಫ್ಯಾಮಿಲೀಸ್
ಫುಡ್ಸ್ಗಳಿಗೆ ತಲುಪುವಂತೆ BPL, ಅಂತ್ಯೋದಯ ಅನ್ನ ಯೋಜನಾ ಮತ್ತೆ APL ಕಾರ್ಡ್ಸ್, ಈ ಕಾರ್ಡ್ಸ್ಗಳ ಮುಖಾಂತರವಾಗಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಡಿಯಲ್ಲಿ ಫುಡ್ ಗ್ರೈನ್ಸ್ಗಳನ್ನ ಅವರಿಗೆ ತಲುಪಿಸುವಂಥದ್ದು. ಇಂಥ ಕಾರ್ಯಗಳನ್ನ ಮಾಡೋದ್ರ ಮುಖಾಂತರವಾಗಿ ಫುಡ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡುವಂತ ಕಾರ್ಯವನ್ನ ನಮ್ಮ ಸರ್ಕಾರದವರು ಮಾಡ್ತಾ ಇರುವಂಥದ್ದು. ಇನ್ನು MSP ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ನವರು MSPಯನ್ನ ಅಂದ್ರೆ ಕನಿಷ್ಠ ಬೆಂಬಲ ಬೆಲೆ ಎಷ್ಟು ರೂಪಾಯಿಯನ್ನ ನೀಡಬೇಕು ಅನ್ನೋದನ್ನ ಅಪ್ರೂವಲ್ ಅನ್ನ ನೀಡ್ತಾರೆ. ಆದರೆ ಇದರ ವಿಚಾರವಾಗಿ ರೆಕಮೆಂಡೇಶನ್ ಅನ್ನ ಮಾಡುವಂತವರು ಕಮಿಟಿ ಆನ್ ಅಗ್ರಿಕಲ್ಚರಲ್ ಕಾಸ್ಟ್ ಅಂಡ್ ಪ್ರೈಸಸ್ ಅವರು ಇವರು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ನ ಅಡಿಯಲ್ಲಿ ಬರುವಂತ ಒಂದು ಕಮಿಟಿಯಾಗಿ ಕೆಲಸ ಮಾಡುತ್ತೆ. ಇದು ರೆಕಮೆಂಡೇಶನ್ ಅನ್ನ ಮಾಡುತ್ತೆ, ಆದರೆ ಅಪ್ರೂವಲ್ ಅನ್ನ ನೀಡುವಂತದ್ದು ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ನವರು. ಎಷ್ಟರ ಮಟ್ಟಿಗೆ ಈ ಬೆಂಬಲ ಬೆಲೆ ಅನ್ನುವಂಥದ್ದು ಇರುತ್ತೆ ಅಂತ ಅಂದ್ರೆ 1.5 ಟೈಮ್ಸ್ ದಿ ಕಾಸ್ಟ್ ಆಫ್ ಪ್ರೊಡಕ್ಷನ್. ಅಂದ್ರೆ ಆ ಒಂದು ಬೆಳೆಯನ್ನ ಬೆಳೆಯೋದಕ್ಕೆ ಇವರು ಎಷ್ಟು ಹಣವನ್ನ ಖರ್ಚು ಮಾಡಿರ್ತಾರೆ ರೈತರು, ಅದಕ್ಕೆ ಕನಿಷ್ಠ ಅಂದ್ರೂ ಕೂಡ 1.5% ಹಣವನ್ನ ಅಂದ್ರೆ 100 ರೂಪಾಯಿಯನ್ನ ಖರ್ಚು ಮಾಡಿದ್ರೆ 150 ರೂಪಾಯಿ ಅವರಿಗೆ ದೊರಕಬೇಕು. ಆ ರೀತಿಯಾಗಿ ಕನಿಷ್ಠ ಬೆಂಬಲ ಬೆಲೆಯನ್ನ ನಿರ್ಧಾರ ಮಾಡುವಂಥದ್ದು. ರಾಬಿ ಮತ್ತೆ ಖಾರಿಫ್ಸ್ ಎರಡೂ ರೀತಿಯ ಕ್ರಾಪ್ಸ್ಗಳಿಗೆ ಈ MSPಯನ್ನ ನೀಡಲಾಗುತ್ತೆ. 22 ಬೆಳೆಗಳಿಗೆ ಈ MSPಯನ್ನ ನೀಡಲಾಗುತ್ತೆ. ಹಾಗಾದ್ರೆ ಶುಗರ್ ಕೇನ್ಗೂ ಕೂಡ MSPಯನ್ನ ನೀಡ್ತಾರಾ ಅಥವಾ MSP ಅಲ್ಲದೆ ಇದ್ರೆ ಮತ್ತೇನನ್ನ ಶುಗರ್ ಕೇನ್ಗೆ ನೀಡ್ತಾರೆ? ಇದರ ಕುರಿತಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸಿ. ಈ ಆರ್ಟಿಕಲ್ನಲ್ಲಿ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ಗೆ ಪ್ರಾರಂಭವಾಗಿ 75 ವರ್ಷಗಳ ಆದಂಥ ಸಂದರ್ಭದಲ್ಲಿ ಅದನ್ನು ವರ್ಚುವಲ್ ಮೀಟ್ನಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಮಾತನಾಡ್ತಿದ್ದಂಥ ಹಿನ್ನೆಲೆಯಲ್ಲಿ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಇದು ಯುನೈಟೆಡ್ ನೇಷನ್ನಿನ ಒಂದು ಸ್ಪೆಷಲೈಸ್ಡ್ ಏಜೆನ್ಸಿಯಾಗಿ ಕೆಲಸ ಮಾಡುತ್ತೆ. ಯುನೆಸ್ಕೋ ಇದರ ಪೇರೆಂಟ್ ಆರ್ಗನೈಸೇಷನ್ ಆಗಿರ್ತಕ್ಕಂಥದ್ದು. 1945ರಲ್ಲಿ ಇದರ ಪ್ರಾರಂಭವಾಗಿ ಈಗ 75 ವರ್ಷಗಳು ಕಳೆದಿರುವಂಥದ್ದು. 197 ಸದಸ್ಯರನ್ನ ನಾವು ಇಲ್ಲಿ ಕಾಣಬಹುದಾಗತ್ತೆ. ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ಇಟಲಿಯ ರೋಮ್ನಲ್ಲಿ ಇರೋದನ್ನ ಕಾಣಬಹುದಾಗತ್ತೆ. ಇದರ ಮುಖ್ಯ ಕಾರ್ಯ ಏನು FAO ಅಂತ ಅಂದ್ರೆ ಹಂಗರ್ ಅನ್ನ ಡಿಫೀಟ್ ಮಾಡುವಂಥದ್ದು, ಹಸಿವನ್ನ ನಿರ್ಮೂಲನೆ ಮಾಡುವಂಥದ್ದು, ಮತ್ತೆ ನ್ಯೂಟ್ರಿಷನ್ ಮತ್ತೆ ಫುಡ್ ಸೆಕ್ಯೂರಿಟಿಯನ್ನ ಎನ್ಶೂರ್ ಮಾಡುವಂತ ಕಾರ್ಯವನ್ನ ಈ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಜಾಗತಿಕವಾಗಿ ಮಾಡುವಂಥದ್ದು. ಮುಂದಿನ ಆರ್ಟಿಕಲ್ ಸ್ಟಬಲ್ ಬರ್ನಿಂಗ್ ಜಸ್ಟಿಸ್ ಲೋಕೂರ್ ಸ್ಟೂಡೆಂಟ್ಸ್ ಟು ಸೇವ್ NCR ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಷ್ಟೊತ್ತು ನಾವು ಅಗ್ರಿಕಲ್ಚರ್ನ ಬಗ್ಗೆ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಆದರೆ ಅದೇ ಅಗ್ರಿಕಲ್ಚರ್ನಿಂದ ಆಗುವಂಥ ಸಮಸ್ಯೆಗಳು ಯಾವ್ಯಾವು ಅಂದಾಗ, ಅಗ್ರಿಕಲ್ಚರ್ನಿಂದ ಅಂದರೆ ಪ್ಯಾಡಿ ಫೀಲ್ಡ್ಸ್ಗಳಲ್ಲಿ ಹೆಚ್ಚಿನದಾಗಿ ಮೀಥೇನ್ ಪ್ರೊಡ್ಯೂಸ್ ಆಗುವಂಥದ್ದು, ಅಥವಾ ಅಗ್ರಿಕಲ್ಚರ್ ಫೀಲ್ಡ್ಸ್ಗಳನ್ನು ಸರಿಯಾಗಿ ನಾವು ಮ್ಯಾನೇಜ್ ಮಾಡಲಿಲ್ಲ ಅಂತ ಅಂದರೆ ವೀಟ್, ಪ್ಯಾಡಿ ಅಂತ ಬೆಳೆಗಳನ್ನು ಮಾತ್ರ ಕತ್ತರಿಸ್ಕೊಂಡು ಉಳಿದ ಏನು ಸ್ಟ್ರಾಸ್ ಇರುತ್ತೆ ಆ ಸ್ಟ್ರಾ ಅನ್ನ ಬರ್ನ್ ಮಾಡೋದ್ರ ಮುಖಾಂತರವಾಗಿ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಕೂಡ ಆಗುವಂಥದ್ದು. ಈ ಸ್ಟಬಲ್ ಬರ್ನಿಂಗ್ ಅನ್ನುವಂಥದ್ದು ಸಾಕಷ್ಟು ಸಮಸ್ಯೆಯನ್ನ ಡೆಲ್ಲಿ NCR ರೀಜನ್ ನಲ್ಲಿ ಉಂಟು ಮಾಡುತ್ತೆ. ಚಳಿಗಾಲದಲ್ಲಿ ಫಾಗ್ ಹೆಚ್ಚಾಗುವಂತಹ ಸಮಯದಲ್ಲಿ ಈ ಸ್ಟಬಲ್ ಬರ್ನಿಂಗ್ ಕೂಡ ಅಲ್ಲಿ ಹರಿಯಾಣ, ಪಂಜಾಬ್ನಂತ ರಾಜ್ಯಗಳಲ್ಲಿ ಆಗೋದ್ರಿಂದಾಗಿ ವಾಯು ಮಾಲಿನ್ಯ ಉಂಟಾಗುತ್ತೆ. ಅಲ್ಲಿನ ಮಂದಿಗೆ ಸಾಕಷ್ಟು ರೆಸ್ಪಿರೇಟರಿ ಪ್ರಾಬ್ಲಮ್ಸ್ಗಳು ಉಂಟಾಗುತ್ತೆ. ಈ ರೀತಿಯ ಸಮಸ್ಯೆಗಳನ್ನ ಅವರು ಎದುರಿಸಬಾರದು ಅಂತ ಹೇಳಿ ಹೆಚ್ಚಿನ ಮೆಜರ್ಸ್ ಗಳನ್ನ ವಿಂಟರ್ನ ಪೀರಿಯಡ್ ನಲ್ಲಿ ಆಡ್ ಈವನ್ ಪಾಲಿಸಿಯನ್ನ ಪಾಲಿಸುವಂತದ್ದಾಗಿರ್ಬೋದು, ಥರ್ಮಲ್ ಪವರ್ ಪ್ಲಾಂಟ್ಸ್ ಗಳನ್ನ ಕ್ಲೋಸ್ ಮಾಡುವಂಥದ್ದು ಒಂದಷ್ಟು ದಿನಗಳ ಮಟ್ಟಿಗೆ ಆಗಿರ್ಬೋದು. ಇಂಥ ಎಲ್ಲ ಮೆಜರ್ಸ್ ಗಳನ್ನ ಡೆಲ್ಲಿ ಸರ್ಕಾರ ತಗೊಂಡ್ರು ಕೂಡ ಡೆಲ್ಲಿಯ ಏರ್ ಪೊಲ್ಯೂಷನ್ ಇಂಡೆಕ್ಸ್ ಅನ್ನುವಂಥದ್ದು ಸಾಕಷ್ಟು ಕುಸಿತವನ್ನ ಕಾಣುತ್ತೆ. ಯಾಕೆ ಅಂತಂದ್ರೆ ಸ್ಟಬಲ್ ಬರ್ನಿಂಗ್ ಕೂಡ ಒಂದು ಮೇಜರ್ ಕನ್ಸರ್ನ್ ಆಗುತ್ತೆ. ಈ ಸ್ಟಬಲ್ ಬರ್ನಿಂಗ್ ಅನ್ನ ತಡೆಯೋದಕ್ಕೆ ಅಂತ ಹೇಳಿ ಮತ್ತಷ್ಟು ಮೆಜರ್ಸ್ ಗಳನ್ನ ಈಗ ನಮ್ಮ ಸುಪ್ರೀಂ ಕೋರ್ಟ್ನವರು ಇನೋವೇಟಿವ್ ಮೆಜರ್ಸ್ ಗಳನ್ನ ತಗೊಳ್ತಾ ಇರತಕ್ಕಂಥದ್ದು. ಅದೇನು ಅಂತ ಅಂದ್ರೆ, ಈಗಾಗಲೇ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಾಗಿ ನಿವೃತ್ತರಾಗಿರ್ತಕ್ಕಂಥ ಜಸ್ಟಿಸ್ ಲೋಕೂರ್ ಅವರನ್ನ ಸ್ಟಬಲ್ ಬರ್ನಿಂಗ್ ನ ಸಂಬಂಧಪಟ್ಟಂತೆ ಅಲ್ಲಿನ ಗ್ರೀನ್ ಬೆಂಚ್ಗೆ 2 ವರ್ಷಗಳ ಕಾಲ ಮುಖ್ಯಸ್ಥರಾಗಿ ಕಾರ್ಯ ಮಾಡಿದಂತ ಇವರಿಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅನ್ನುವಂತ ಕಾರಣದಿಂದ ಜಸ್ಟಿಸ್ ಲೋಕೂರ್ ಅವರ ನೇತೃತ್ವದ ಅಡಿಯಲ್ಲಿ ಸ್ಟೂಡೆಂಟ್ಸ್ ಗಳನ್ನ ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ, ಸ್ಟೂಡೆಂಟ್ಸ್ ಅಂತ ಅಂದ್ರೆ NSS, NCC, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್, ಇದರಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಅವರುಗಳನ್ನ ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ NCR ರೀಜನ್ ನಲ್ಲಿ ಆಸುಪಾಸಿನಲ್ಲಿ ಯಾವುದೇ ರೀತಿಯಾದಂತಹ ಸ್ಟಬಲ್ ಬರ್ನಿಂಗ್ ಆಗದೇ ಇರುವಂತ ಕಾರ್ಯಗಳನ್ನ ಮಾಡಿ ಅಂತ ಹೇಳಿ ಜಸ್ಟಿಸ್ ಲೋಕೂರ್ ಅವರ ನೇತೃತ್ವದ ಅಡಿಯಲ್ಲಿ ಒಂದು ರೀತಿಯ ಒನ್ ಮ್ಯಾನ್ ಕಮಿಟಿಯನ್ನ ಫಾರ್ಮ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಯಾರ ಒಂದು ನೇತೃತ್ವದ ಅಡಿಯಲ್ಲಿ ಸ್ಟಬಲ್ ಬರ್ನಿಂಗ್ ಗೆ ಸಂಬಂಧಪಟ್ಟಂತೆ ಒಂದು ಕಮಿಟಿಯನ್ನ ಫಾರ್ಮ್ ಮಾಡಲಾಗಿತ್ತು, ಒನ್ ಮ್ಯಾನ್ ಕಮಿಟಿ ಅನ್ನುವಂಥದ್ದು ಯಾರ ನೇತೃತ್ವದಲ್ಲಿ ಫಾರ್ಮ್ ಆಯಿತು ಅಂದಾಗ ಜಸ್ಟಿಸ್ ಲೋಕೂರ್ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ. ಮತ್ತೆ ಈ ಸ್ಟಬಲ್ ಬರ್ನಿಂಗ್ ಅನ್ನ ಮತ್ತೆ ಏರ್ ಪೊಲ್ಯೂಷನ್ ತೊಂದರೆಗಳನ್ನ ತೆಗೆಯೋದಕ್ಕೆ ಅಂತ ಹೇಳಿ ಏನೆಲ್ಲ ಸರ್ಕಾರ ಮೆಜರ್ಸ್ ಗಳನ್ನ ತಗೊಳ್ತಾ ಇದೆ ಅಂದಾಗ ಈ ರೀತಿಯಾದಂತಹ ಇನೋವೇಟಿವ್ ಐಡಿಯಾಸ್ ಗಳನ್ನ ಸರ್ಕಾರ ತಗೊಳ್ತಾ ಇದೆ. ಈ ರೀತಿಯ ಐಡಿಯಾಸ್ ಗಳನ್ನ ತರೋದ್ರ ಮುಖಾಂತರವಾಗಿ ಹೆಚ್ಚಿನ ಮೆಜರ್ಸ್ ಗಳನ್ನ ತಗೊಳ್ತಾ ಇದೆ ಅನ್ನೋದನ್ನ ನಾವು ಬರಿಬಹುದಾಗುತ್ತೆ ನಮ್ಮ ಉತ್ತರಗಳಲ್ಲಿ. ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಸ್ಟಬಲ್ ಬರ್ನಿಂಗ್ ನ ಯಾವ ರೀತಿಯಾಗಿ ನಾವು ತಡಿಬಹುದು ಅನ್ನೋದಕ್ಕೆ ಇನ್ನೊಂದಷ್ಟು ಮೆಜರ್ಸ್ ಗಳನ್ನ ನಾವು ನೋಡೋದಾದ್ರೆ, ಟರ್ಬೋ ಹ್ಯಾಪಿ ಸೀಡರ್ ಈ ಒಂದು ಮಿಷಿನ್ಸ್ ಗಳ ಬಳಕೆಯನ್ನ ಮಾಡೋದ್ರ ಮುಖಾಂತರವಾಗಿ ಅಲ್ಲಿ ಸ್ಟ್ರಾಸ್ ಏನು ಉಳಿದಿರುತ್ತೆ, ಸ್ಟಬಲ್ ಏನು ಉಳಿದಿರುತ್ತೆ, ಈ ಸ್ಟಬಲ್ ಅನ್ನ ಮುಂದಿನ ಬೆಳೆಗಳನ್ನ ಬೆಳೆಯುವಂತ ಸಂದರ್ಭದಲ್ಲಿ ಅವುಗಳಿಗೆ ಬೀಜಗಳನ್ನ ಹಾಕಿದಂತ ಸಂದರ್ಭದಲ್ಲಿ ಈ ಒಂದು ಮಿಷಿನ್ ಬೀಜವನ್ನ ಹಾಕುವುದರ ಜೊತೆಗೆ ಈ ಸ್ಟ್ರಾ ಅನ್ನ ಕಿತ್ತು ಆ ಬೀಜಗಳಿಗೆ ಒಂದು ರೀತಿಯ ಗೊಬ್ಬರದ ರೀತಿಯಲ್ಲಿ ಮಲ್ಚ್ ಕವರ್ನ ರೀತಿಯಲ್ಲಿ ಕಾರ್ಯ ಮಾಡುವಂತೆ ನೋಡ್ಕೊಳ್ಳುವಂತ ಮಿಷಿನ್ಸ್ ಗಳನ್ನ ನಾವು ಬಳಕೆ ಮಾಡಬಹುದಾಗುತ್ತೆ. ಮತ್ತೆ ಸ್ಟಬಲ್ ಬರ್ನಿಂಗ್ ಮಾಡದೇ ಇರುವಂತ ರೈತರಿಗೆ ಫಿನಾನ್ಷಿಯಲ್ ಇನ್ಸೆಂಟಿವ್ಸ್ ಗಳನ್ನ ನೀಡೋದ್ರ ಮುಖಾಂತರವಾಗಿ ಸ್ಟಬಲ್ ಬರ್ನಿಂಗ್ ಅನ್ನ ತಡೆ
ತಡೆ ಹಿಡಿಬೋದಾಗುತ್ತೆ. ಮತ್ತೆ ಮೆಕನೈಸ್ಡ್ ಮಿಷಿನ್ಸ್ಗಳನ್ನು ಈ ಸ್ಟಬಲ್ ಬರ್ನಿಂಗ್ ಆಗದೇ ಇರುವಂತೆ ನೋಡ್ಕೊಳ್ಳೋದಕ್ಕೆ ಈ ಒಂದು ಸ್ಟ್ರಾಸ್ಗಳನ್ನು ರಿಮೂವ್ ಮಾಡಲಿಕ್ಕೆ ಅಂತ ಹೇಳಿ ಮಿಷಿನ್ಸ್ಗಳನ್ನು ಹೆಚ್ಚಿನದಾಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಅವುಗಳ ಬಳಕೆ ಯಾವ ರೀತಿ ಅಂತ ಹೇಳಿ ತಿಳಿಸ್ಕೊಡ್ಬೇಕಾಗತ್ತೆ. ಮತ್ತೆ ಮಕ್ಕಳ ಮೂಲಕವಾಗಿ ವಾಲಂಟಿಯರ್ ಆರ್ಗನೈಸೇಷನ್ಸ್ಗಳ ಮುಖಾಂತರವಾಗಿ ಇವುಗಳು ಯಾವ ರೀತಿಯಾಗಿ ಕಾರ್ಯ ಮಾಡುತ್ತೆ, ಅವುಗಳನ್ನು ಯಾವ ರೀತಿಯಾಗಿ ನಾವು ಹೆಚ್ಚಿನದಾಗಿ ಬಳಕೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಅವೇರ್ನೆಸ್ ಅನ್ನ ಮೂಡಿಸಬೇಕಾಗುತ್ತೆ. ಮತ್ತೆ ಈ ಸ್ಟ್ರಾವನ್ನ ನಾವು ಎಲೆಕ್ಟ್ರಿಸಿಟಿ ಜನರೇಷನ್ಗೂ ಕೂಡ ಬಳಕೆ ಮಾಡ್ಕೊಳ್ಬಹುದಾಗುತ್ತೆ. ಈ ರೀತಿಯ ಪ್ರೊಡಕ್ಟಿವ್ ವೇಸ್ಗಳಲ್ಲಿ ಈ ಸ್ಟ್ರಾ ಅನ್ನ ನಾವು ಬಳಕೆ ಮಾಡ್ಕೊಳ್ಳೋದನ್ನ ಪ್ರಾರಂಭ ಮಾಡಬೇಕಾಗುತ್ತೆ. ಇದೇ ಸ್ಟ್ರಾ ಅನ್ನ ನಾವು ಹೈ ಗ್ರೇಡ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಗಳಾಗಿ ಕೂಡ ಬಳಕೆ ಮಾಡ್ಕೊಳ್ಬಹುದು. ಇದನ್ನ ನಾವು ಸಗಣಿಯೊಟ್ಟಿಗೆ ಕೌಡಂಗ್ನೊಟ್ಟಿಗೆ ಬೆರಕೆ ಮಾಡಿದಾಗ ಇದು ಒಂದು ಹೈ ಗ್ರೇಡ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಿ ಕೂಡ ಕಾರ್ಯ ಮಾಡುತ್ತೆ. ಈ ರೀತಿಯಾಗಿ ನಾವು ಇದನ್ನ ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಿ ಕೂಡ ನಾವು ಬಳಕೆ ಮಾಡ್ಕೊಳ್ಬಹುದಾಗುತ್ತೆ. ಇದನ್ನ ಬರ್ನ್ ಮಾಡುವ ಬದಲಾಗಿ ನಾವು ಸಾಕಷ್ಟು ಈ ರೀತಿಯಾದಂತಹ ಹಲವಾರು ಮೆಜರ್ಸ್ ಗಳನ್ನ ತಗೊಳ್ಬಹುದಾಗುತ್ತೆ. ಈ ಉಳಿದಿರ್ತಕ್ಕಂಥ ಸ್ಟಬಲ್ ಅನ್ನ ಹೈ ಗ್ರೇಡ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಗಳನ್ನಾಗಿ ಕನ್ವರ್ಟ್ ಮಾಡುವಲ್ಲಿ ನಾವು ಛತ್ತೀಸ್ಗಢ ಮಾಡೆಲ್ ಅನ್ನ ನಾವು ಉದಾಹರಣೆಗೆ ತಗೊಳ್ಬಹುದಾಗುತ್ತೆ. ಈ ಛತ್ತೀಸ್ಗಢಲ್ಲಿ ಛತ್ತೀಸ್ಗಢಿನ ಸರ್ಕಾರ ಗೌಟನ್ಸ್ ಗಳನ್ನ ನಿರ್ಮಾಣ ಮಾಡುತ್ತೆ. ಏನಿದು ಗೌಟನ್ಸ್ ಗಳು ಅಂತ ಅಂದ್ರೆ 5 ಎಕರೆಯ ಒಂದು ಪ್ಲಾಟ್ ಅನ್ನ, ಡೆಡಿಕೇಟೆಡ್ ಪ್ಲಾಟ್ ಅನ್ನ ಪ್ರತಿಯೊಂದು ವಿಲೇಜ್ ನಲ್ಲೂ ಕೂಡ, ಉದಾಹರಣೆಗೆ ಒಂದೊಂದು ಹಳ್ಳಿಯಲ್ಲೂ ಕೂಡ ಇದನ್ನ ಇಡುವಂತದ್ದು. ಒಂದು ಡೆಡಿಕೇಟೆಡ್ 5 ಎಕರ್ ಪ್ಲಾಟ್ ಅನ್ನ ಈ ಒಂದು ಕಾರ್ಯಕ್ಕೆ ಅಂತಾನೆ ಮೀಸಲಿಡುವಂತದ್ದು. ಅಲ್ಲಿ ಇದನ್ನ ಪರಲಿ ಅಂತ ಕರೀತಾರೆ. ಅಂದ್ರೆ ಈ ಸ್ಟ್ರಾವನ್ನ ಸ್ಟಬಲ್ ಏನು ಉಳಿಯುತ್ತೆ ಅದನ್ನ ನಾವು ಪರಲಿ ಅಂತ ಹೇಳಿ ಅಲ್ಲಿ ಕರೀತಾರೆ. ಈ ರೀತಿ ಅನ್ಯೂಸ್ಡ್ ಪರಲಿ ಏನಿರುತ್ತೆ ಅದನ್ನ ಪರಲಿ ದಾನ್ ಅನ್ನುವಂತ ಹೆಸರಿನಲ್ಲಿ ಪೀಪಲ್ಸ್ ಗಳ ಡೊನೇಷನ್ ನ ಹೆಸರಿನಲ್ಲಿ ಇವುಗಳನ್ನ ಅಂದ್ರೆ ಈ ಸ್ಟಬಲ್ ಅನ್ನ ತಗೊಂಡ್ಬಂದು ಆ ಗೌಟನ್ಸ್ ಗಳಲ್ಲಿ ಒಂದು ಕಡೆ ತರೋದ್ರ ಮುಖಾಂತರವಾಗಿ ಅದಕ್ಕೆ ಕೌಡಂಗನ್ನ ಮತ್ತೆ ನ್ಯಾಚುರಲ್ ಎನ್ಸೈಮ್ಸ್ ಗಳನ್ನ ಮಿಕ್ಸ್ ಮಾಡೋದ್ರ ಮುಖಾಂತರವಾಗಿ ಅದನ್ನ ಹೈ ಗ್ರೇಡ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅನ್ನಾಗಿ ಕನ್ವರ್ಟ್ ಮಾಡುವಂತದ್ದು. ಈ ಒಂದು ಸ್ಕೀಮ್ ನ ಮುಖಾಂತರವಾಗಿ ಅಲ್ಲಿನ ರೂರಲ್ ಯೂತ್ಗೆ ಎಂಪ್ಲಾಯ್ಮೆಂಟ್ ಕೂಡ ಜನರೇಟ್ ಆದಾಗುತ್ತೆ. ಇಲ್ಲಿ ಪರಲಿಯನ್ನ ನಿಯರೆಸ್ಟ್ ಗೌತನ್ಸ್ ಗಳಿಗೆ ಫಾರ್ಮ್ಸ್ ನಿಂದ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಸರ್ಕಾರ ಕೂಡ ಇಲ್ಲಿ ಸಾಕಷ್ಟು ಸಪೋರ್ಟ್ ಅನ್ನ ನೀಡಿರುವಂತದ್ದು. ಸರ್ಕಾರ ಅಲ್ಲಿ ಛತ್ತೀಸ್ಗಢ ಸರ್ಕಾರ 2,000ಕ್ಕೂ ಹೆಚ್ಚು ಗೌಟನ್ಸ್ ಗಳನ್ನ ಸಕ್ಸಸ್ಫುಲಿ ಡೆಪ್ಲಾಯ್ ಮಾಡಿರ್ತಕ್ಕಂಥದ್ದು. ಇದನ್ನ ನಾವು ಛತ್ತೀಸ್ಗಢ ಮಾಡೆಲ್ ಅನ್ನ ನಾವು ಉದಾಹರಣೆಗೆ ತಗೋಬಹುದು. ಸ್ಟಬಲ್ ಬರ್ನಿಂಗ್ ಅನ್ನ ಯಾವ ರೀತಿಯಾಗಿ ನಾವು ಹ್ಯಾಂಡಲ್ ಮಾಡಬೇಕು ಅನ್ನುವಾಗ ಈ ಎಲ್ಲ ಅಂಶಗಳನ್ನ ನಾವು ನಮ್ಮ ಉತ್ತರದಲ್ಲಿ ಬರಿಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ ವಿಲ್ ಡಿಫೆಂಡ್ ರೈಟ್ಸ್ ಇನ್ ಸೌತ್ ಚೈನಾ ಸಿ ಅಂತ ಹೇಳಿ ಫಿಲಿಪೀನ್ಸ್ನವರು ಹೇಳ್ತಾ ಇರೋದನ್ನ ನಾವು ಈ ಆರ್ಟಿಕಲ್ನಲ್ಲಿ ನೋಡೋಣ. ಇಲ್ಲಿ ಫಿಲಿಪೀನ್ಸ್ನವರು ಆಯಿಲ್ ಅಂಡ್ ಗ್ಯಾಸ್ ಎಕ್ಸ್ಪ್ಲೋರೇಷನ್ ವಿಚಾರವಾಗಿ ಇಂಟರ್ನ್ಯಾಷನಲಿ ಕಾಗ್ನಿಸೆಂಟ್ ವಾಟರ್ಸ್ಗಳು, ನಮ್ಮ ವಾಟರ್ಸ್ ಏನಿದೆ ಅಲ್ಲಿ ನಾವು ಈ ಆಯಿಲ್ ಅಂಡ್ ಎಕ್ಸ್ಪ್ಲೋರೇಷನ್ ಅನ್ನ ಮತ್ತೆ ರೆಸ್ಯೂಮ್ ಮಾಡಲಿದ್ದೇವೆ ಅನ್ನೋದನ್ನ ತಿಳಿಸ್ತಾ ಇರುವಂತದ್ದು. 6 year old ಮೊರಟೋರಿಯಂ ಅನ್ನ ಲಿಫ್ಟ್ ಮಾಡೋದ್ರ ಮುಖಾಂತರವಾಗಿ ಎನರ್ಜಿ ಎಕ್ಸ್ಪ್ಲೋರೇಷನ್ ಅನ್ನ 3 ಆಫ್ಶೋರ್ ಏರಿಯಾಸ್ ಆಫ್ ವೆಸ್ಟ್ ಫಿಲಿಪೀನ್ಸ್ ನಲ್ಲಿ ಇರುವಂತಹ 3 ಆಫ್ಶೋರ್ ಏರಿಯಾಸ್ ನಲ್ಲಿ ಮಾಡಲಿದ್ದೇವೆ. ಪೊಟೆನ್ಷಿಯಲಿ ಆಯಿಲ್ ಅಂಡ್ ಗ್ಯಾಸ್ ರಿಚ್ ರೀಡ್ ಬ್ಯಾಂಕ್ ಏರಿಯಾನು ಕೂಡ ಒಳಗೊಂಡಂತೆ ಇಲ್ಲೆಲ್ಲ ಕಡೆಯಲ್ಲಿ ನಾವು ಆಯಿಲ್ ಅಂಡ್ ಎನರ್ಜಿ ಎಕ್ಸ್ಪ್ಲೋರೇಷನ್ ಅನ್ನ ಮಾಡಲಿದ್ದೇವೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ರೀಡ್ ಬ್ಯಾಂಕ್ ಮತ್ತೆ 2 other ಎಕ್ಸ್ಪ್ಲೋರೇಷನ್ ಏರಿಯಾಸ್ ಫಿಲಿಪೀನ್ಸ್ ನಲ್ಲಿ ಬರುತ್ತೆ ಅನ್ನುವಂಥದ್ದು ಇವರು ವಾದ ಆಗಿದ್ರೆ, ಚೀನಾ ಮತ್ತು ಇವರ ನಡುವೆ ಇದರ ಬಗ್ಗೆ ವಿವಾದ ಅನ್ನುವಂಥದ್ದು ಇದ್ದೇ ಇದೆ. ಹಾಗಾಗಿ ರೀಡ್ ಬ್ಯಾಂಕ್ ಮತ್ತೆ ಇನ್ನುಳಿದಂತ ಏರಿಯಾಸ್ಗಳಲ್ಲಿ ನಾವು ಆಯಿಲ್ ಅಂಡ್ ಎನರ್ಜಿ ಎಕ್ಸ್ಪ್ಲೋರೇಷನ್ ಅನ್ನ ಮಾಡೋದನ್ನ ಚೀನಾದವರು ಒಂದಷ್ಟು ಮಟ್ಟಿಗೆ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು ಕೂಡ ನಾವು ಈ ಕಾರ್ಯವನ್ನ ಮಾಡ್ತೀವಿ. ಆಯಿಲ್ ಎಕ್ಸ್ಪ್ಲೋರೇಷನ್ ಅನ್ನ ನಮ್ಮ ಒಂದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಏನಿದೆ 320 ಕಿಲೋಮೀಟರ್ ಸ್ಟ್ರೆಚ್ ಆಫ್ ವಾಟರ್ಸ್ ನಲ್ಲಿ ನಾವು ಇದನ್ನ ಮಾಡ್ತೀವಿ. ಯಾಕೆಂದ್ರೆ ಯುನೈಟೆಡ್ ನೇಷನಿನ ಕನ್ವೆನ್ಷನ್ ಆನ್ ದಿ ಲಾ ಆಫ್ ಸಿ UN ಕ್ಲಾಸ್ ಏನಿದೆ 1982 ಇದರ ಪ್ರಕಾರವಾಗಿ ಈ ಒಂದು 320 ಕಿಲೋಮೀಟರ್ ಸ್ಟ್ರೆಚ್ ಆಫ್ ವಾಟರ್ಸ್ ನಮ್ಮದೇನ್ ಬರುತ್ತೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್, ಇದರೊಳಗೆ ಈ ಏರಿಯಾಸ್ಗಳು ಬರೋದ್ರಿಂದ ಇಲ್ಲಿ ಆಯಿಲ್ ಎಕ್ಸ್ಪ್ಲೋರೇಷನ್ ಅನ್ನ ನಾವು ರೆಸ್ಯೂಮ್ ಮಾಡ್ತೇವೆ ಅಂತ ಹೇಳಿ ಫಿಲಿಪೀನ್ಸ್ನವರು ಹೇಳ್ತಾ ಇರುವಂತದ್ದು. ನಮಗೆಲ್ಲರಿಗೂ ಕೂಡ ತಿಳಿದೇ ಇದೆ ಸೌತ್ ಚೈನಾ ಸಿ ಸಾಕಷ್ಟು ವಿವಾದಿತವಾಗಿರ್ತಕ್ಕಂಥ ಒಂದು ಪ್ರದೇಶ, ಒಂದು ವಾಟರ್ ಏರಿಯಾ ಅಥವಾ ಮ್ಯಾರಿಟೈಮ್ ಏರಿಯಾ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಇದರಲ್ಲಿ ವಿಯೆಟ್ನಾಂ, ಚೈನಾ, ಫಿಲಿಪೀನ್ಸ್, ಬ್ರೂನೈ ಇವೆಲ್ಲರೂ ಕೂಡ ಒಂದು ಪಾರ್ಟೀಸ್ ಅಂತಾನೆ ಹೇಳ್ಬೋದು ಈ ಡಿಸ್ಪ್ಯೂಟೆಡ್ ಏರಿಯಾದಲ್ಲಿ ಇರ್ತಕ್ಕಂಥದ್ದು. ಅದರಲ್ಲಿ ಈ ಯೆಲ್ಲೋ ಲೈನ್ ಅನ್ನ ಬಾರ್ಡರ್ ಮಾಡಿರ್ತಕ್ಕಂಥದ್ದು ಫಿಲಿಪೀನ್ಸ್ ಕ್ಲೈಮ್ ಮಾಡುವಂತ ಫಿಲಿಪೀನ್ಸ್ ನ ಕ್ಲೈಮ್ ಲೈನ್ ಆಗಿರ್ತಕ್ಕಂಥದ್ದು. ಇಲ್ಲಿ ಸ್ಪ್ರಾಟ್ಲಿ ಐಲ್ಯಾಂಡ್ಸ್ ಅನ್ನ, ರೀಡ್ ಬ್ಯಾಂಕ್ ಅನ್ನ ಇವೆಲ್ಲವನ್ನ ಕೂಡ ನಾವು ಕಾಣ್ತೇವೆ. ಆದ್ರೆ ಚೀನಾದೊಟ್ಟಿಗೆ ಸಾಕಷ್ಟು ವಿವಾದ ಅನ್ನುವಂಥದ್ದು ಈ ಒಂದು ಸೌತ್ ಚೈನಾ ಸೀನಲ್ಲಿ ಇರುವಂತದ್ದನ್ನು ನಾವು ಕಾಣಬಹುದಾಗುತ್ತೆ. ಈ ಆರ್ಟಿಕಲ್ ನಲ್ಲಿ UN ಕ್ಲಾಸ್ ನ ಬಗ್ಗೆ ಮಾತಾಡ್ತಾ ಇದ್ದಾರೆ. UN ಕ್ಲಾಸ್ ಅಂದ್ರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ದಿ ಲಾ ಆಫ್ ಸಿ ಅಂತ ಹೇಳಿ, ಇದನ್ನ ಲಾ ಆಫ್ ಸಿ ಅಂತ ಕೂಡ ಕರೆಯುವಂತದ್ದು. ಇದು 1982 ಅಲ್ಲಿ ಬಂದಂತ ಒಂದು ಕನ್ವೆನ್ಷನ್ ಆಗಿರ್ತಕ್ಕಂಥದ್ದು. ಇದು ಇಂಟರ್ನಲ್ ವಾಟರ್ಸ್, ಟೆರಿಟೋರಿಯಲ್ ಸಿ, ಕಾಂಟಿಗ್ಯೂಯಸ್ ಝೋನ್ ಮತ್ತು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಮತ್ತು ಹೈ ಸೀಸ್ ಅಂತ ಹೇಳಿ 5 ಝೋನ್ಗಳನ್ನಾಗಿ ಮೆರೈನ್ ಏರಿಯಾಸ್ ಅನ್ನ ಡಿವೈಡ್ ಮಾಡುವಂತ ಏಕೈಕ ಲಾ ಅಂತಾನೆ ಕರೆಸ್ಕೊಳ್ಳುತ್ತೆ. ಇದು ಓನ್ಲಿ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆಗಿರ್ತಕ್ಕಂಥದ್ದು. ಇದು ಸ್ಟೇಟ್ಸ್ ಗಳಿಗೆ ಯಾವ ರೀತಿಯಾಗಿ ಮ್ಯಾರಿಟೈಮ್ ಸ್ಪೇಸಸ್ ನಲ್ಲಿ ಸ್ಟೇಟ್ ಜುರಿಸ್ಡಿಕ್ಷನ್ ಯಾವ ರೀತಿ ಇರಬೇಕು ಅಂತ ಹೇಳಿ ಒಂದು ಫ್ರೇಮ್ವರ್ಕ್ ಅನ್ನು ನೀಡುವಂತ ಓನ್ಲಿ ಇಂಟರ್ನ್ಯಾಷನಲ್ ಲಾ ಆಗಿ ಕಾರ್ಯ ಮಾಡುತ್ತೆ. ಇಲ್ಲಿ ಡಿಫರೆಂಟ್ ಲೀಗಲ್ ಸ್ಟೇಟಸ್ ಅನ್ನ ಡಿಫರೆಂಟ್ ಮ್ಯಾರಿಟೈಮ್ ಝೋನ್ಸ್ ಗಳಿಗೆ ನೀಡಿರ್ತಕ್ಕಂಥದ್ದು ಈ ಲಾಸ್ ನ ಅಡಿಯಲ್ಲಿ. ಯಾವುದೇ ಒಂದು ದೇಶದ ಸುತ್ತ ಇರುವಂತಹ ಮ್ಯಾರಿಟೈಮ್ ಏರಿಯಾನಲ್ಲಿ ಟೆರಿಟೋರಿಯಲ್ ಸಿ ಅಂತ ಹೇಳಿ ಅಪ್ ಟು 12 ನಾಟಿಕಲ್ ಮೈಲ್ಸ್ ವರೆಗೂ ತಮ್ಮ ಬೇಸ್ ಲೈನ್ಸ್ ನಿಂದ ಶುರು ಮಾಡಿ ಅಪ್ ಟು 12 ನಾಟಿಕಲ್ ಮೈಲ್ಸ್ ನವರೆಗೂ ಟೆರಿಟೋರಿಯಲ್ ಸಿ ಅಂತ ಹೇಳಿ ಕರಿತೇವೆ.
ಸಿ ಒಟ್ಟಿಗೆ ತನ್ನ ಬಾರ್ಡರನ್ನು ಶೇರ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಕಂಟ್ರಿಯೂ ಕೂಡ ತನ್ನ ಒಂದು ಬಾರ್ಡರ್ನಿಂದ ಅಂದರೆ ತನ್ನ ಒಂದು ಬೇಸ್ ಲೈನ್ಸ್ಗಳಿಂದ ಅಪ್ ಟು 200 ನಾಟಿಕಲ್ ಮೈಲ್ಸ್ನವರೆಗೂ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅನ್ನು ಹೊಂದಿರುತ್ತೆ. ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂದರೆ ಏನು, ಅಲ್ಲಿ ಏನೆಲ್ಲ ಮಾಡ್ಬೋದು ಒಂದು ಕೋಸ್ಟಲ್ ಸ್ಟೇಟ್ ಅಂತ ಅಂದರೆ ಇಲ್ಲಿ ಸಾವರಿನ್ ರೈಟ್ಸ್ಗಳನ್ನು ಹೊಂದಿರುತ್ತೆ. ಎಕ್ಸ್ಪ್ಲಾಯ್ಟೇಷನ್ ಅಥವಾ ಎಕ್ಸ್ಪ್ಲೋರೇಷನ್ ಅಥವಾ ನ್ಯಾಚುರಲ್ ರಿಸೋರ್ಸ್ಗಳನ್ನು ಕನ್ಸರ್ವ್ ಮಾಡುವಂಥದ್ದು, ಅವುಗಳನ್ನು ಮ್ಯಾನೇಜ್ ಮಾಡುವಂಥದ್ದು, ಅಥವಾ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ರಿಸೋರ್ಸ್ಗಳೇ ಆಗಿರ್ಬೋದು, ಸೀ ಬೆಡ್ ಆಗಿರ್ಬೋದು, ಸಬ್ಸಾಯಿಲ್ ಆಗಿರ್ಬೋದು, ಇವೆಲ್ಲವುಗಳನ್ನು ಎಕ್ಸ್ಪ್ಲಾಯ್ಟ್ ಮಾಡುವಂಥದ್ದು, ಎಕ್ಸ್ಪ್ಲೋರ್ ಮಾಡುವಂಥದ್ದು, ಕನ್ಸರ್ವ್ ಮಾಡುವಂಥದ್ದು, ಈ ಎಲ್ಲ ಕಾರ್ಯಗಳ ಬಗ್ಗೆ ಸಾವರಿನ್ ರೈಟ್ಸ್ ಅನ್ನ ಅಲ್ಲಿರ್ತಕ್ಕಂಥ ಒಂದು ಕೋಸ್ಟಲ್ ಸ್ಟೇಟ್ ಹೊಂದಿರುತ್ತೆ. ಮತ್ತೆ ರೈಟ್ಸ್ ಟು ಕ್ಯಾರಿ ಔಟ್ ಆಕ್ಟಿವಿಟೀಸ್ ಲೈಕ್ ಪ್ರೊಡಕ್ಷನ್ ಆಫ್ ಎನರ್ಜಿ ಆಗಿರ್ಬೋದು, ವಾಟರ್ನಿಂದ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡುವಂಥದ್ದು, ವಿಂಡ್ನಿಂದ ಕರೆಂಟ್ಸ್ಗಳಿಂದ ವಾಟರ್ ಕರೆಂಟ್ಸ್ಗಳಿಂದ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡುವಂಥದ್ದು, ಈ ಎಲ್ಲ ಕಾರ್ಯಗಳನ್ನು ತನ್ನ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಗೆ ಸಂಬಂಧಪಟ್ಟಂಥ ಟೆರಿಟೋರಿಯಲ್ ವಾಟರ್ಸ್ಗಳಲ್ಲಿ ಯಾವುದೇ ಒಂದು ಕೋಸ್ಟಲ್ ಕಂಟ್ರಿ ಅನ್ನುವಂಥದ್ದು ಮಾಡ್ಬೋದಾಗಿರುತ್ತೆ. ಇದೆಲ್ಲವನ್ನ ನಮಗೆ ತಿಳಿಸುವಂಥದ್ದು ಈ UN ಕ್ಲಾಸ್. ಈ ಲಾ ಆಫ್ ದಿ ಸಿ ಓನ್ಲಿ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ರಿಲೇಟೆಡ್ ಒಂದು ಲೀಗಲ್ ಸ್ಟೇಟಸ್ ಅನ್ನ ಡಿಫ್ರೆಂಟ್ ಏರಿಯಾಸ್ಗಳಿಗೆ, ಮ್ಯಾರಿಟೈಮ್ ಝೋನ್ಸ್ಗಳಿಗೆ ನೀಡುವಂಥ ಓನ್ಲಿ ಲಾ ಆಗಿರೋದ್ರಿಂದ ಇದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಮತ್ತು ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಸಾಕಷ್ಟು ಇಂಪಾರ್ಟೆನ್ಸ್ ಹೊಂದಿರತಕ್ಕಂಥ ಒಂದು ಲಾ ಆಗಿರುತ್ತೆ ಅಥವಾ ಕನ್ವೆನ್ಷನ್ ಆಗಿರುತ್ತೆ. ಮುಂದಿನ ಆರ್ಟಿಕಲ್ ಇಂಡಿಯಾ ಫೇರ್ಸ್ ಪುವರ್ಲಿ ಇನ್ ಹಂಗರ್ ಇಂಡೆಕ್ಸ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ನಾಡಿಯಲ್ಲಿ ಇಶ್ಯೂಸ್ ರಿಲೇಟಿಂಗ್ ಟು ಪಾವರ್ಟಿ ಅಂಡ್ ಹಂಗರ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಈ ಒಂದು ಸ್ಟಡಿನಲ್ಲಿ ಮುಖ್ಯವಾಗಿ ತಿಳಿಸ್ತಾ ಇರುವಂಥದ್ದು ವೇಸ್ಟೆಡ್ ಚಿಲ್ಡ್ರನ್ ಭಾರತದಲ್ಲಿ ಹೈ ಪ್ರಿವೆಲೆನ್ಸ್ ಅನ್ನು ನಾವು ನೋಡ್ತಾ ಇದ್ದೇವೆ. ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಬಾಂಗ್ಲಾದೇಶ, ಪಾಕಿಸ್ತಾನ್ಗಿಂತಲೂ ಕೂಡ ಸಾಕಷ್ಟು ವರ್ಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಭಾರತ ಮಾಡಿರ್ತಕ್ಕಂಥದ್ದು. ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಇಲ್ಲಿ ರಿಲೀಸ್ ಆಗಿರ್ತಕ್ಕಂಥದ್ದು ಮತ್ತೆ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿರೋದ್ರಿಂದ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅನ್ನ ಯಾರು ರಿಲೀಸ್ ಮಾಡ್ತಾರೆ ಅನ್ನೋದನ್ನ ಮೊದಲಿಗೆ ತಿಳ್ಕೊಳ್ಳೋಣ. ಯಾಕೆಂದ್ರೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗುವಂತ ಒಂದು ಅಂಶ ಆಗುತ್ತೆ. ಕನ್ಸರ್ನ್ ವರ್ಲ್ಡ್ ವೈಡ್ ಅನ್ನುವಂಥವ್ರು ಮತ್ತೆ ವೆಲ್ತ್ ಹಂಗರ್ ಲೈಫ್ ಇವರಿಬ್ಬರು ಕೂಡ ಜಾಯಿಂಟ್ಲಿ ಈ ಒಂದು ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅನ್ನ ಪಬ್ಲಿಷ್ ಮಾಡುವಂಥದ್ದು. ಇದರಲ್ಲಿ ಭಾರತದ ಸ್ಥಾನಮಾನ ಏನು 2020ರಲ್ಲಿ ಅಂತ ಅಂದಾಗ 107 ರಾಷ್ಟ್ರಗಳ ಪೈಕಿ 94ನೇ ಸ್ಥಾನವನ್ನ ಭಾರತ ಪಡೆದಿರ್ತಕ್ಕಂಥದ್ದು. ಈ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಏನ್ ಮಾಡುತ್ತೆ ಅಂತ ಅಂದ್ರೆ ಕಾಂಪ್ರಹೆನ್ಸಿವ್ ಆಗಿ ಮೆಜರ್ ಮಾಡುವಂಥದ್ದು ಮತ್ತೆ ಹಂಗರ್ ಅನ್ನ ಟ್ರ್ಯಾಕ್ ಮಾಡುವಂಥದ್ದು. ಗ್ಲೋಬಲ್ ಲೆವೆಲ್ಸ್ ಅಲ್ಲಿ, ರೀಜನಲ್ ಲೆವೆಲ್ಸ್ ಅಲ್ಲಿ ಮತ್ತು ಕಂಟ್ರಿ ಲೆವೆಲ್ಸ್ ಅಲ್ಲಿ, ದೇಶೀಯ ಮಟ್ಟದಲ್ಲಿ, ಜಾಗತಿಕವಾಗಿ ಮತ್ತು ಪ್ರಾದೇಶಿಕ ಮಟ್ಟದಲ್ಲಿ ಹಸಿವು ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ನೋಡುವಂಥದ್ದೇ ಈ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಆಗಿರ್ತಕ್ಕಂಥದ್ದು. 2020ರ ಈ ರಿಪೋರ್ಟ್ ನ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಇದರಲ್ಲಿ ಮುಖ್ಯವಾಗಿ 4 ಇಂಡಿಕೇಟರ್ಸ್ ಗಳನ್ನ ನಾವು ನೋಡಬಹುದಾಗುತ್ತೆ. ಒಂದು ಅಂಡರ್ ನರಿಶ್ಮೆಂಟ್, ಮತ್ತೆ 3 ಕೂಡ ಚೈಲ್ಡ್ಗೆ ರಿಲೇಟೆಡ್ ಆದಂಗೆ ಚೈಲ್ಡ್ ವೇಸ್ಟಿಂಗ್, ಚೈಲ್ಡ್ ಸ್ಟಂಟಿಂಗ್ ಮತ್ತೆ ಚೈಲ್ಡ್ ಮಾರ್ಟಾಲಿಟಿ. ಈ 4 ಮೈನ್ ಇಂಡಿಕೇಟರ್ಸ್ ಗಳನ್ನ ಒಳಗೊಂಡಂತೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅನ್ನ ನಾವು ಕಾಣ್ತೇವೆ. ಇದು 100 ಪಾಯಿಂಟ್ ಸ್ಕೇಲಿಗೆ ಇದ್ರೆ ಅದರಲ್ಲಿ 0 ಅನ್ನೋದು ಬೆಸ್ಟ್ ಪಾಸಿಬಲ್ ಸ್ಕೋರ್ ಆಗಿರುತ್ತೆ. ಅಂದ್ರೆ ಹಂಗರ್ ಹಸಿವೆ ಇಲ್ಲದಂತ ಒಂದು ದೇಶ ಅಂದ್ರೆ ಕಂಪ್ಲೀಟ್ ಆಗಿ ಡೆವಲಪ್ಡ್ ಕಂಟ್ರಿ, ಅಲ್ಲಿ ನಾವು ಹಂಗರ್ ಅನ್ನೇ ಕಾಣೋದಿಲ್ಲ ಅಂದಾಗ ಅದು ಬೆಸ್ಟ್ ಪಾಸಿಬಲ್ ಸ್ಕೋರ್ 0 ಆಗಿರುತ್ತೆ. ಆ 0 ಅನ್ನ ಆ ಕಂಟ್ರಿ ಪಡ್ಕೊಂಡಿರುತ್ತೆ. ಇಲ್ಲಿ ಗ್ಲೋಬಲಿ ನಾವು GHI ಸ್ಕೋರ್ ಅನ್ನ ನಾವು ನೋಡಿದಾಗ ಈಗ 18.2 ಅನ್ನುವಂತ ಒಂದು ಸ್ಕೋರ್ ಅನ್ನ, ಇದು ಮಾಡರೇಟ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ ಸ್ಕೋರ್ ಆಗಿರುವಂತದ್ದು. ಈ ಸ್ಕೋರ್ ಅನ್ನ 2020ರಲ್ಲಿ ಜಾಗತಿಕ ಮಟ್ಟದಲ್ಲಿ ನಾವು ಗ್ಲೋಬಲ್ ಹಂಗರ್ ಇಂಡೆಕ್ಸ್ ನಲ್ಲಿ ಜಾಗತಿಕವಾಗಿ ಈ ಒಂದು ಸ್ಕೋರ್ ಅನ್ನ ನೋಡಬಹುದಾಗುತ್ತೆ. 2000ನೇ ಇಸ್ವಿಗೆ ನಾವು ಕಂಪೇರ್ ಮಾಡಿದಾಗ 28.2 ಅನ್ನುವಂತ ಸ್ಕೋರ್ ಅನ್ನ ಜಾಗತಿಕ ಮಟ್ಟದಲ್ಲಿ ನಾವು ನೋಡಬಹುದಾಗಿತ್ತು. ಅಂದ್ರೆ ಸೀರಿಯಸ್ ಹಂತದಲ್ಲಿ ಇತ್ತು. ಆದ್ರೆ ಈಗ ಮಾಡರೇಟ್ ಲೆವೆಲ್ ನಲ್ಲಿ ಇರುವಂತದ್ದು ಒಂದಷ್ಟು ಮಟ್ಟಿಗೆ ನಾವು ಹಂಗರ್ ಅನ್ನ ನಿರ್ಮೂಲನೆ ಮಾಡುವ ಕಡೆಗೆ ಒಂದಷ್ಟು ಮಟ್ಟಿಗೆ ನಾವು ಹೆಜ್ಜೆ ಇಡ್ತಾ ಇದ್ದೇವೆ ಅನ್ನುವಂಥದ್ದು ಈ ರಿಪೋರ್ಟ್ ನ ಮುಖಾಂತರವಾಗಿ ನಮಗೆ ತಿಳಿಯುತ್ತೆ. ಈ ವರ್ಷದಲ್ಲಿ ನಾವು ನೋಡಿದಾಗ ಕೋವಿಡ್ ನಿಂದಾಗಿ ಎಕನಾಮಿಕ್ ಡೌನ್ ಟರ್ನ್ ಅನ್ನುವಂಥದ್ದು ಆಗಿದೆ. ಇನ್ನ ಡೆಸರ್ಟ್ ಲೋಕಸ್ಟ್ಗಳು ಹಾರ್ನ್ ಆಫ್ ಆಫ್ರಿಕಾದಲ್ಲಿ ಹೆಚ್ಚಾಗಿ ಬಂದಿದ್ರಿಂದ ಅಲ್ಲಿ ಕೂಡ ಸಾಕಷ್ಟು ಬೆಳೆದಿರ್ತಕ್ಕಂಥ ಬೆಳೆ ಅನ್ನುವಂಥದ್ದು ಹಾಳಾಗಿದೆ. ಇದೆಲ್ಲದರಿಂದ ಫುಡ್ ಮತ್ತೆ ನ್ಯೂಟ್ರಿಷನಲ್ ಇನ್ಸೆಕ್ಯೂರಿಟಿ ಅನ್ನುವಂಥದ್ದು ಕಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ನಲ್ಲಿ ವರ್ಸ್ಟ್ ಪರ್ಫಾರ್ಮಿಂಗ್ ಕಾಂಟಿನೆಂಟ್ಸ್ಗಳು ಅಥವಾ ಪ್ರದೇಶಗಳು ಯಾವುದು ಅಂತ ಅಂದಾಗ ಆಫ್ರಿಕಾ, ಅದರಲ್ಲೂ ಕೂಡ ಸೌತ್ ಆಫ್ ಆಫ್ರಿಕಾ ಏನಿದೆ, ಸೌತ್ ಆಫ್ ಸಹರಾ, ಇದು ವರ್ಸ್ಟ್ ಪರ್ಫಾರ್ಮಿಂಗ್ ರೀಜನ್ ಅಂತಾನೆ ಕರೆಸ್ಕೊಳ್ಳುತ್ತೆ. ಮತ್ತೆ ಸೆಕೆಂಡ್ ವರ್ಸ್ಟ್ ಪರ್ಫಾರ್ಮಿಂಗ್ ರೀಜನ್ ಬಂದು ಸೌತ್ ಏಷ್ಯಾ ಆಗಿರುತ್ತೆ. ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಗುರಿ 2 ಏನಿದೆ, ಇದು 0 ಹಂಗರ್ ಬೈ 2030 ಅಂತ ಹೇಳಿ, ಅಂದ್ರೆ ಕಂಪ್ಲೀಟ್ ಆಗಿ ಹಸಿವನ್ನ ನಿರ್ಮೂಲನೆ ಮಾಡುವಂಥದ್ದು 2030ರಷ್ಟೊತ್ತಿಗೆ ಅಂತ ಹೇಳಿ ಈ ಒಂದು ಗುರಿಯನ್ನೇನು ಹಾಕೊಂಡಿದ್ದೇವೆ. 2020ರ ಈಗಿನ ಸ್ಥಿತಿಯನ್ನ ನಾವು ನೋಡಿದ್ರೆ ಈ ಗುರಿಯನ್ನ ತಲುಪುವುದು ಸಾಕಷ್ಟು ಕಷ್ಟನೇ ಇದೆ ಅಂತ ಹೇಳ್ಬೋದಾಗುತ್ತೆ. ಇನ್ನ ಭಾರತದ ಒಂದು ಸ್ಥಿತಿಗತಿ ಏನಿದೆ ಈ ಒಂದು 2020ರ ರಿಪೋರ್ಟ್ ನಲ್ಲಿ ಅಂತ ನೋಡೋದಾದ್ರೆ ನಮ್ಮ ಒಂದು ಸ್ಕೋರ್ 27.2 ಅಂತ ಅಂದ್ರೆ ಸೀರಿಯಸ್ ಒಂದು ಲೆವೆಲ್ ನಲ್ಲಿ ಭಾರತದ ಸ್ಕೋರ್ ಅನ್ನುವಂಥದ್ದು ಇರುವಂಥದ್ದು. ಇನ್ನ ಕಳೆದ ಸಾಲಿನಲ್ಲಿ 117 ರಾಷ್ಟ್ರಗಳನ್ನ ಇವರು ಮೆಷರ್ ಮಾಡದಂತ ಪೈಕಿ 102ನೇ ಸ್ಥಾನವನ್ನ ಭಾರತ ಪಡ್ಕೊಂಡಿದ್ರೆ ಈ ಬಾರಿ 107 ರಾಷ್ಟ್ರಗಳ ಪೈಕಿ 94ನೇ ಸ್ಥಾನವನ್ನ ಭಾರತ ಪಡ್ಕೊಂಡಿರ್ತಕ್ಕಂಥದ್ದು.
ಇನ್ನು 1ರಿಂದ 17ನೇ ರ್ಯಾಂಕಿಂಗನ್ನು ಪಡ್ಕೊಂಡಿರ್ತಕ್ಕಂಥ ಕಂಟ್ರೀಸ್ಗಳಲ್ಲಿ ಐದಕ್ಕಿಂತ ಕಡಿಮೆ ಸ್ಕೋರನ್ನು ಹೊಂದಿರತಕ್ಕಂಥ ಕಂಟ್ರೀಸ್ಗಳನ್ನು ನಾವು ನೋಡ್ಬೋದಾಗುತ್ತೆ. ಅಂದರೆ ಅವರು ಒಂದಷ್ಟು ಮಟ್ಟಿಗೆ ಬೆಟರ್ ಡೂಯಿಂಗ್ ಕಂಟ್ರೀಸ್ ಅಂತಲೇ ಕರಿಬೋದಾಗುತ್ತೆ. ಚೈನಾವನ್ನು ನಾವು ಇಲ್ಲಿ ಕಾಣ್ತೇವೆ. ಇನ್ನು ಶ್ರೀಲಂಕಾದ ರ್ಯಾಂಕಿಂಗ್ ಬಂದು 64 ಆಗಿದೆ, ನೇಪಾಳ್ 73, ಬಾಂಗ್ಲಾದೇಶ್ 75, ಮ್ಯಾನ್ಮಾರ್ 78, ಈವನ್ ಪಾಕಿಸ್ತಾನ್ ಕೂಡ 88ನೇ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಭಾರತ ಅಫ್ಘಾನಿಸ್ತಾನವನ್ನು ಹೊರತುಪಡಿಸಿ ಈ ಒಂದು ರೀಜನ್ನಲ್ಲಿ ವರ್ಸ್ಟ್ ಪರ್ಫಾರ್ಮಿಂಗ್ ಕಂಟ್ರಿ ಅಂತಲೇ ಕರಿಬೋದು. ಇನ್ನು ಒಟ್ಟಾರೆ 107ರಲ್ಲಿ ನಮ್ಮನ್ನು ಅಂದರೆ ಭಾರತವನ್ನು ಹೊರತುಪಡಿಸಿ ಕೇವಲ 13 ರಾಷ್ಟ್ರಗಳನ್ನು ಮಾತ್ರವೇ ಭಾರತಕ್ಕಿಂತಲೂ ಕೂಡ ಕಡಿಮೆ ಒಂದು ರ್ಯಾಂಕಿಂಗ್ ಅನ್ನು ಪಡ್ಕೊಂಡಿರೋದನ್ನು ನಾವು ಕಾಣ್ಬೋದಾಗುತ್ತೆ. ಇನ್ನು ಈ ರೀತಿಯ ಹಸಿವನ್ನು ನಿರ್ಮೂಲನೆ ಮಾಡಲಿಕ್ಕೆ ನ್ಯೂಟ್ರಿಷಿಯಸ್ ಫುಡ್ ಅನ್ನ ಜನಗಳಿಗೆ ತಲುಪಿಸೋದಕ್ಕೆ ಈ ಎಲ್ಲ ಕಾರಣಗಳಿಗೆ ಅಂತ ಹೇಳಿ ಭಾರತದಲ್ಲಿ ಸಾಕಷ್ಟು ಇನಿಷಿಯೇಟಿವ್ಸ್ಗಳನ್ನು ತಗೊಳ್ಳಲಾಗಿದೆ. ಅವುಗಳು ಯಾವುದು ಅಂತ ಅಂದರೆ ಈಟ್ ರೈಟ್ ಇಂಡಿಯಾ ಮೂವ್ಮೆಂಟ್ ಆಗಿರ್ಬೋದು, ಪೋಷಣ್ ಅಭಿಯಾನ ಆಗಿರ್ಬೋದು, ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ನವರು ತರುವಂಥದ್ದು, ಮತ್ತು ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನಾ ಆಗಿರ್ಬೋದು. ಇಲ್ಲಿ ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅವರು ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತಕ್ಕಂಥದ್ದು. ಇದು ಮೆಟರ್ನಿಟಿ ಬೆನಿಫಿಟ್ ಪ್ರೋಗ್ರಾಮ್ ಆಗಿ ಕಾರ್ಯ ಮಾಡುತ್ತೆ. ಮತ್ತೆ ಫುಡ್ ಫೋರ್ಟಿಫಿಕೇಶನ್ ಕಾರ್ಯವನ್ನ ಮಾಡುವಂಥದ್ದಾಗಿರ್ಬೋದು. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ 2013ರಲ್ಲಿ ತರೋದ್ರ ಮುಖಾಂತರವಾಗಿ 75% ಗ್ರಾಮೀಣ ಭಾಗದ ಜನಗಳಿಗೆ ಮತ್ತೆ 50% ನಗರ ಪ್ರದೇಶದ ಜನಗಳಿಗೆ ಸಬ್ಸಿಡೈಸ್ಡ್ ಫುಡ್ ಗ್ರೈನ್ಸ್ ಗಳನ್ನ ನೀಡುವಂಥದ್ದು ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನ ಅಡಿಯಲ್ಲಿ ಈ ಒಂದು ಕಾರ್ಯವನ್ನ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಮಾಡ್ತಾ ಇರುವಂಥದ್ದು. ಮಿಷನ್ ಇಂದ್ರಧನುಷ್ನ ಮುಖಾಂತರವಾಗಿ ಚಿಲ್ಡ್ರನ್ ಅಂಡರ್ ದಿ ಏಜ್ ಆಫ್ 2 years ಯಾರಿದ್ದಾರೆ ಮತ್ತೆ ಪ್ರೆಗ್ನೆಂಟ್ ವುಮೆನ್ ಯಾರಿದ್ದಾರೆ ಇವರೆಲ್ಲರಿಗೂ ಕೂಡ 12 ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸಸ್ಗಳ ವಿರುದ್ಧವಾಗಿ ಇಮ್ಯುನೈಸೇಷನ್ ಅನ್ನ ಮಾಡುವಂಥದ್ದಾಗಿರ್ಬೋದು. ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸಸ್ಗಳನ್ನು ICDS ಸ್ಕೀಮ್ನ ಮುಖಾಂತರವಾಗಿ ನೀಡುವಂಥದ್ದಾಗಿರ್ಬೋದು. ಈ ಎಲ್ಲ ಕಾರ್ಯಗಳನ್ನು ನಮ್ಮ ಸರ್ಕಾರದವರು ಮಾಡ್ತಾ ಇದ್ರು ಕೂಡ ಭಾರತ ಇಷ್ಟರ ಮಟ್ಟಿಗೆ ವರ್ಸ್ಟ್ ಪರ್ಫಾರ್ಮಿಂಗ್ ಕಂಟ್ರಿಯಾಗೆ ಮುಂದುವರಿತಾ ಇರತಕ್ಕಂಥದ್ದು ಮತ್ತು ಇದನ್ನ ಬೆಸ್ಟ್ ಪರ್ಫಾರ್ಮಿಂಗ್ ಕಂಟ್ರಿಯನ್ನಾಗಿ ಮಾಡೋದಕ್ಕೆ ಇನ್ನೂ ಸಾಕಷ್ಟು ಮೆಷರ್ಸ್ಗಳನ್ನು ಭಾರತ ತಗೊಳ್ಬೇಕು ಅನ್ನೋದನ್ನ ಈ ಒಂದು ರಿಪೋರ್ಟ್ ನಮಗೆ ತೋರಿಸ್ತಾ ಇರುವಂಥದ್ದು. ಎಡಿಟೋರಿಯಲ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಹೋಪ್ ಅಮಿಡ್ ಅನ್ಸರ್ಟನಿಟಿ ಇದು ನಮ್ಮ ಮೊದಲ ಎಡಿಟೋರಿಯಲ್ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಇತ್ತೀಚೆಗಷ್ಟೇ ಅಂದರೆ 14ನೇ ತಾರೀಕಿನ ನ್ಯೂಸನ್ನು ನೀವು ಮತ್ತೆ ನೋಡಬಹುದಾಗುತ್ತೆ ರೆಫರೆನ್ಸ್ಗಾಗಿ. ಅಂದಿನ ಸುದ್ದಿಯಲ್ಲಿ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ಕಿನ ರೀಸೆಂಟ್ ಅಂದರೆ ಅಕ್ಟೋಬರ್ ಎಡಿಷನ್ನ ಬಗ್ಗೆ ನಾವು ಮಾತನಾಡಿದ್ವಿ. ಇದನ್ನು ಅಕ್ಟೋಬರ್ನಲ್ಲಿ ಒಂದು ರಿಪೋರ್ಟ್ ಅನ್ನುವಂಥದ್ದು ರಿಲೀಸ್ ಆಗಿದೆ. ಲಾಂಗ್ ಅಂಡ್ ಡಿಫಿಕಲ್ಟ್ ಅಸೆಂಟ್ ಅನ್ನುವಂಥ ಒಂದು ರಿಪೋರ್ಟ್ IMFನಿಂದ ಬಂದಿರತಕ್ಕಂಥದ್ದು. ಈ ರಿಪೋರ್ಟ್ ನಮಗೆ ಗ್ಲೋಬಲ್ ಎಕಾನಮಿ ಸ್ಲೋ ಆಗಿ ರಿಕವರಿ ಆಗ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಹಾಗಾಗಿಯೇ ಜೂನ್ನಲ್ಲಿ ಈ ವರ್ಷದ ಗ್ಲೋಬಲ್ ಎಕನಾಮಿಕ್ ಡಿಪ್ ಅನ್ನುವಂಥದ್ದು ಎಷ್ಟಾಗುತ್ತೆ ಅಂತ ಹೇಳಿ ಜೂನ್ನಲ್ಲಿ ಅಂದರೆ ಕಾಂಟ್ರಾಕ್ಷನ್ ಅನ್ನುವಂಥದ್ದು 5.2% ಆಗುತ್ತೆ ಗ್ಲೋಬಲ್ ಎಕಾನಮಿಯಲ್ಲಿ ಈ ವರ್ಷ ಕಾಂಟ್ರಾಕ್ಷನ್ ಅನ್ನುವಂಥದ್ದು ಅಂತ ಹೇಳಿ ಪ್ರೆಡಿಕ್ಟ್ ಮಾಡಲಾಗಿತ್ತು IMF. ಆದರೆ ಈಗ ಅದನ್ನ 4.4% ಅಂತ ಹೇಳಿ ಕಾಂಟ್ರಾಕ್ಷನ್ ಅನ್ನ ಏನು ಪ್ರೆಡಿಕ್ಟ್ ಮಾಡಿದ್ರು ಅದನ್ನ ಕಡಿಮೆ ಮಾಡಿದ್ದಾರೆ. ಇದು ನಮ್ಗೆ ಏನು ತೋರಿಸುತ್ತೆ ಅಂತ ಅಂದ್ರೆ ಈಗ ಒಂದಷ್ಟು ಮಟ್ಟಿಗೆ ರಿಕವರಿ ಅನ್ನುವಂಥದ್ದು ಆಗ್ತಾ ಇದೆ ಅನ್ನೋದನ್ನ ತೋರಿಸುತ್ತೆ. ಡಿಸ್ಪೈಟ್ ಈಗಾಗಲೇ ಈ COVID-19 ನಿಂದ 10 ಲಕ್ಷಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿರ್ತಕ್ಕಂಥದ್ದು, ಇನ್ನೂ ಕೂಡ ಸಾಕಷ್ಟು ರಾಷ್ಟ್ರಗಳು ಕೋವಿಡ್ನಿಂದ ತುತ್ತಾಗಿ ಅದರಿಂದ ಬಳಲ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಡೇಂಜರ್ ಆಫ್ ರಿಸರ್ಜೆನ್ಸ್ ಅನ್ನುವಂಥದ್ದು ಇದೆ. ಅಂದ್ರೆ ಮುಂಬರುವಂಥ ದಿನಗಳಲ್ಲಿ ಕೋವಿಡ್ನ ಪ್ರಭಾವ ಇನ್ನೂ ಹೆಚ್ಚಿನದಾಗೇ ಆಗಬಹುದಾಗುತ್ತೆ. ಅದರಿಂದ ಹೆಚ್ಚು ಎಫೆಕ್ಟ್ ಅನ್ನುವಂಥದ್ದು ಆಗಬಹುದಾದಂಥ ಎಲ್ಲ ರಿಸ್ಕ್ಗಳು ಅಥವಾ ಡೇಂಜರ್ಸ್ಗಳು ಇದೆ. ಅಂದರೆ ಈಗ ಪಬ್ಲಿಕ್ ಹೆಲ್ತ್ ರೆಸ್ಪಾನ್ಸಸ್ನ ಬಗ್ಗೆ ಇರುವಂಥ ಅನ್ಇವನ್ನೆಸ್ ಆಗಿರ್ಬೋದು ಅಥವಾ ಡೊಮೆಸ್ಟಿಕ್ ಆಕ್ಟಿವಿಟಿ ಯಾವ ರೀತಿಯಾಗಿ ಕಾರ್ಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಅನ್ಸರ್ಟನಿಟಿ ಕೂಡ ನಮ್ಮನ್ನ ಕಾಡ್ತಾ ಇರುವಂಥದ್ದು. ಆದರೆ ಇದರೆಲ್ಲದರ ಹಿನ್ನೆಲೆಯಲ್ಲೂ ಕೂಡ ಜುಲೈ, ಆಗಸ್ಟ್, ಸೆಪ್ಟೆಂಬರ್ನ ಈ ಸೆಕೆಂಡ್ ಕ್ವಾರ್ಟರ್ ಏನಿತ್ತು, ಈ ಸೆಕೆಂಡ್ ಕ್ವಾರ್ಟರ್ನಲ್ಲಿ ಒಂದಷ್ಟು ಹೆಚ್ಚಿನ ಮಟ್ಟಿಗೆ ಆಂಟಿಸಿಪೇಟ್ ಮಾಡಿದ್ಕಿಂತಲೂ ಕೂಡ ಹೆಚ್ಚಿನ ಮಟ್ಟಿಗೆ GDP ಅನ್ನುವಂಥದ್ದು ಟರ್ನ್ಔಟ್ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸ್ಪೆಷಲಿ ಅಡ್ವಾನ್ಸ್ಡ್ ಎಕಾನಮೀಸ್ ಅಲ್ಲಿ ಲಾಕ್ಡೌನ್ ನಿಂದ ವಾಪಸ್ ಆದಂತ ಎಲ್ಲ ಈ ರಾಷ್ಟ್ರಗಳಲ್ಲಿ ಸ್ಟ್ರಾಂಗರ್ ರಿಕವರಿಯನ್ನ ಈ ಒಂದು ಅಡ್ವಾನ್ಸ್ಡ್ ಎಕಾನಮೀಸ್ಗಳು ಕಂಡಿರ್ತಕ್ಕಂಥದ್ದು. ಇದರಿಂದ ಒಟ್ಟಾರೆಯಾಗಿ ಗ್ಲೋಬಲ್ ಎಕನಾಮಿಕ್ ಕಾಂಟ್ರಾಕ್ಷನ್ ಅನ್ನುವಂಥದ್ದು ಜೂನ್ನಲ್ಲಿ 5.2% ಅಂತ ಏನು ಪ್ರೆಡಿಕ್ಟ್ ಮಾಡಿದ್ರು ಅದನ್ನ ಕಡಿಮೆಗೊಳಿಸಿ 4.4% ಅಂತ ಹೇಳಿ ಪ್ರೆಡಿಕ್ಷನ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಸ್ಟ್ರಾಂಗರ್ ರಿಕವರಿಯ ಸೈನ್ಸ್ಗಳನ್ನ ನಾವೇನು ನೋಡ್ತಾ ಇದ್ದೇವೆ ಇದು ಒಂದಷ್ಟು ಮಟ್ಟಿಗೆ ಒಟ್ಟಾರೆ ಗ್ಲೋಬಲ್ ಎಕಾನಮಿಗೆ ಒಂದಷ್ಟು ಪಾಸಿಟಿವ್ ಸೈನ್ ಅಂತ ಹೇಳಿ ತಿಳಿಸ್ತಾ ಇರ್ತಕ್ಕಂಥದ್ದು. ಲೇಬರ್ ಮಾರ್ಕೆಟ್ಸ್ಗಳು ಹೀಲ್ ಆಗೋದಕ್ಕೆ ಸಾಕಷ್ಟು ಟೈಮ್ ಬೇಕಾಗುತ್ತೆ. ಇನ್ವೆಸ್ಟ್ಮೆಂಟು ಮತ್ತೊಮ್ಮೆ ಸರ್ಟೈನ್ ಆಗಿ ಈ ಹಿಂದಿನ ದಿನಗಳಲ್ಲಿ ಆಗ್ತಿದ್ದಂತೆ ಆಗೋದಕ್ಕೆ ಕೂಡ ಸಾಕಷ್ಟು ದಿನಗಳು ಬೇಕಾಗುತ್ತೆ. ಇನ್ವೆಸ್ಟ್ಮೆಂಟ್ಗೂ ಕೂಡ ಅನ್ಸರ್ಟನಿಟಿ ಅನ್ನುವಂಥದ್ದು ಕಾಡ್ತಾ ಇರುವಂಥದ್ದು. ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ಸ್ಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಮತ್ತೆ ಈಗ ಸ್ಕೂಲ್ಗಳು ಕೂಡ ಇಲ್ಲದೆ ಇರೋದು ಹ್ಯೂಮನ್ ಕ್ಯಾಪಿಟಲ್ ಅನ್ನ ಕೂಡ ಇಂಪೇರ್ ಮಾಡ್ತಾ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಸಾಕಷ್ಟು ತೊಂದರೆಗಳನ್ನ ಇನ್ನೂ ಕೂಡ ಜಾಗತಿಕವಾಗಿ ನಾವು ಕಾಣ್ತಾ ಇರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಇದೇನ್ ಮಾಡುತ್ತೆ, ಈ ಒಂದು ಪ್ಯಾಂಡಮಿಕ್ ಅನ್ನುವಂಥದ್ದು ಕೇವಲ ಎಕನಾಮಿಕ್ ಪ್ರಾಬ್ಲಮ್ಸ್ಗಳನ್ನ ಅಷ್ಟೇ ಅಲ್ಲ, ಎಕನಾಮಿಕ್ ಇನ್ಇಕ್ವಾಲಿಟಿಯನ್ನ
ರಾಷ್ಟ್ರಗಳ ನಡುವೆ ಮತ್ತೆ ಒಂದೇ ರಾಷ್ಟ್ರದಲ್ಲಿರ್ತಕ್ಕಂಥ ರೀಜನ್ಸ್ಗಳ ನಡುವೆ ಈ ಒಂದು ಇನ್ಇಕ್ವಾಲಿಟಿಯ ಗ್ಯಾಪ್ ಏನಿದೆ ಇದನ್ನ ಹೆಚ್ಚು ಮಾಡುವಂತ ಕಾರ್ಯವನ್ನ ಕೂಡ ಈ ಪ್ಯಾಂಡಮಿಕ್ ಮಾಡ್ತಾ ಇದೆ. ಮತ್ತೆ ಗ್ರೇಟರ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಅನ್ನುವಂಥದ್ದು ಫಂಡಿಂಗ್ ನ ವಿಚಾರವಾಗಿ ಈ ಇನ್ಇಕ್ವಾಲಿಟಿಯನ್ನ ಹೊಡೆದೋಡಿಸುವಂತ ವಿಚಾರವಾಗಿ ನಮಗೆ ಇವತ್ತು ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಕಂಟ್ರೀಸ್ಗಳು ಕೂಡ ಹೊಸ ಟ್ರೀಟ್ಮೆಂಟ್ಸ್ಗಳಿಗೆ ವ್ಯಾಕ್ಸಿನ್ಸ್ಗಳಿಗೆ ಮಾಡ್ತಾ ಇರ್ತಕ್ಕಂಥ ಪ್ರೋಸೆಸ್ ಅನ್ನ ಕೂಡ ಫಾಸ್ಟನ್ ಅಪ್ ಮಾಡಬೇಕಾಗುತ್ತೆ. ವೈಡರ್ ಅಂಡ್ ಫಾಸ್ಟರ್ ಅವೈಲಬಿಲಿಟಿ ಆಫ್ ಮೆಡಿಕಲ್ ಸೊಲ್ಯೂಷನ್ ಅನ್ನುವಂಥದ್ದು ಎಷ್ಟು ಬೇಗ ಸಿಗುತ್ತೋ ಈ ಒಂದು ಕೋವಿಡ್-19 ನಿಂದ ಮುಕ್ತ ಆಗೋದಕ್ಕೆ ಅಷ್ಟು ಬೇಗ ಗ್ಲೋಬಲ್ ಎಕಾನಮಿ ಅನ್ನುವಂಥದ್ದು ಚೇತರಿಸಿಕೊಳ್ಳುತ್ತೆ. ಗ್ಲೋಬಲಿ ಎಕಾನಮಿ ಅನ್ನುವಂಥದ್ದು 9 ಟ್ರಿಲಿಯನ್ ಅಷ್ಟು ಹೆಚ್ಚಿನದಾಗಿ ಆಗುತ್ತೆ, ಬೂಸ್ಟ್ ಆಗುತ್ತೆ 2025 ನ ಎಂಡ್ನಷ್ಟೊತ್ತಿಗೆ ಅಂತ ಹೇಳಿ ಇಲ್ಲಿ ಪ್ರೆಡಿಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಕೂಡ ನಮಗೆ ವ್ಯಾಕ್ಸಿನ್ ಅನ್ನುವಂಥದ್ದು ದೊರಕಿಲ್ಲದೆ ಇರುವಂತ ಕಾರಣದಿಂದ ಪಾಲಿಸಿ ಮೇಕರ್ಸ್ಗಳು ಡೈರೆಕ್ಟ್ ಇನ್ಕಮ್ ಸಪೋರ್ಟ್ ಅನ್ನ ಮೋಸ್ಟ್ ವಲ್ನರಬಲ್ ಗ್ರೂಪ್ಸ್ಗಳೇನಿದ್ದಾರೆ ಸಮಾಜದಲ್ಲಿ ಅಂಥವರಿಗೆ ನೀಡಬೇಕಾಗುತ್ತೆ. ಯಾಕೆಂದ್ರೆ ಅವರು ಕೆಲಸಗಳನ್ನ ಕಳ್ಕೊಂಡಿದ್ದಾರೆ, ಅವರು ಹಸುವಿನಿಂದ ಬಳಲುವಂತ ಸಾಕಷ್ಟು ಸನ್ನಿವೇಶಗಳು ಕೂಡ ಅವರಿಗಿದೆ. ಅವರಿಗೆ ಬೇಕಾಗುವಂತ ಫುಡ್ ಆಗಿರಲಿ, ಹೆಲ್ತ್ ರಿಲೇಟೆಡ್ ಆಸ್ಪೆಕ್ಟ್ಸ್ಗಳಾಗಿರಲಿ ಸರಿಯಾಗಿ ಅವರಿಗೆ ದೊರಕುವಂತೆ ಮಾಡಬೇಕು. ಈ ಎಲ್ಲ ಕಾರಣದಿಂದ ವಲ್ನರಬಲ್ ಪೀಪಲ್ಗೆ ಡೈರೆಕ್ಟ್ ಇನ್ಕಮ್ ಸಪೋರ್ಟ್ ಅನ್ನ ಪಾಲಿಸಿ ಮೇಕರ್ಸ್ಗಳು ಆದಷ್ಟು ಎಚ್ಚರದಲ್ಲಿ ಇಟ್ಕೊಂಡು ಅಂಥವರಿಗೆ ನೀಡಬೇಕಾಗುತ್ತೆ. ಈ ಮೂಲಕ ಒಂದು ರೆಗ್ಯುಲೇಟರಿ ಸರಿಯಾದಂತ ಒಂದು ಫ್ರೇಮ್ವರ್ಕ್ ಅನ್ನ ತರಬೇಕಾಗುತ್ತೆ. ಎಲ್ಲ ವಯಬಲ್ ಫರ್ಮ್ಸ್ಗಳಿಗೂ ಕೂಡ ಸ್ಟ್ರೆಸ್ಡ್ ಫರ್ಮ್ಸ್ಗಳಿಗೂ ಕೂಡ ಅವರುಗಳು ಕೂಡ ರಿಸರ್ಜೆನ್ಸ್ ಅನ್ನ ಪಡ್ಕೊಳ್ಳೋದಕ್ಕೆ ಬೇಕಾಗುವಂತ ನೆರವನ್ನ ನಮ್ಮ ಪಾಲಿಸಿ ಮೇಕರ್ಸ್ಗಳು ನೀಡಬೇಕಾಗುತ್ತೆ. ಒಟ್ಟಾರೆಯಾಗಿ ಜಾಗತಿಕವಾಗಿ ಎಲ್ಲ ರಾಷ್ಟ್ರಗಳು ಕೂಡ ಒಬ್ಬರಿಗೊಬ್ಬರು ಕೈ ಜೋಡಿಸೋದ್ರ ಮುಖಾಂತರವಾಗಿ ಈ ಕೋವಿಡ್-19 ಅನ್ನ ಫೈಟ್ ಮಾಡಬೇಕು ಅನ್ನೋದು ಒಟ್ಟಾರೆ ಈ ಒಂದು ಆರ್ಟಿಕಲ್ನ ಆಶಯ ಆಗಿರ್ತಕ್ಕಂಥದ್ದು. ಮುಂದಿನ ಎಡಿಟೋರಿಯಲ್ ಚೈನಾಸ್ ರೈಸ್ ಅಂಡ್ ಫಾಲ್ ಅಟ್ ದ UN ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ನಾಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನಾಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಭಾರತದ ದೃಷ್ಟಿಯಿಂದ ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುವಂತ ಒಂದು ಎಡಿಟೋರಿಯಲ್ ಇದಾಗಿರುತ್ತೆ. ಇತ್ತೀಚೆಗಷ್ಟೇ ಯುನೈಟೆಡ್ ನೇಷನ್ 75 ವರ್ಷಗಳನ್ನ ಪೂರೈಸಿದಂತ ಸಂದರ್ಭದಲ್ಲಿ ಯುನೈಟೆಡ್ ನೇಷನ್ನಿನ 75ನೇ ವಾರ್ಷಿಕೋತ್ಸವವನ್ನು ಕೂಡ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಾಕಷ್ಟು ಯುನೈಟೆಡ್ ನೇಷನ್ನಿನ ಜನರಲ್ ಅಸೆಂಬ್ಲಿಯಲ್ಲಿ ವಿಡಿಯೋ ಮೆಸೇಜಸ್ಗಳನ್ನ ವರ್ಲ್ಡ್ ಲೀಡರ್ಸ್ಗಳು ನೀಡಿದ್ದನ್ನ ಇವೆಲ್ಲವನ್ನ ಕೂಡ ನಾವು ಕಂಡ್ವಿ. ಈ ಯುನೈಟೆಡ್ ನೇಷನ್ ಈ ಸೀಸನ್ನಿನ ಸಂಬಂಧಪಟ್ಟಂತೆ ಯುನೈಟೆಡ್ ನೇಷನ್ ಕಮಿಷನ್ ಆನ್ ದಿ ಸ್ಟೇಟಸ್ ಆಫ್ ವುಮೆನ್ ಇದರ ಕುರಿತಂತೆ ಎಲೆಕ್ಷನ್ಸ್ಗಳು ನಡೆದಿದ್ದು, ಇದರಲ್ಲಿ ಭಾರತವು ಈ ಒಂದು ಎಲೆಕ್ಷನ್ಸ್ ನಲ್ಲಿ ಚೀನಾವನ್ನ ಸೋಲಿಸಿ ಭಾರತ ವಿಜಯ ಆಗಿರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗುತ್ತೆ. ಇದು ಇಡೀ ಈ ಒಂದು ಡಿಕೇಡ್ ನಲ್ಲಿ ಈ 10 ವರ್ಷಗಳಲ್ಲಿ ಒಂದು ಮೇಜರ್ ಸಚ್ ವಿಕ್ಟರಿ ಚೀನಾದ ವಿರುದ್ಧವಾಗಿ ಭಾರತ ಪಡೆದಿರ್ತಕ್ಕಂಥದ್ದು ಅಂತಾನೆ ಹೇಳ್ಬೋದು. ಆದ್ರೆ ಈ ಎಲೆಕ್ಷನ್ಗೂ ಹಿಂದೆ ನಡೆದಂತ ಮತ್ತೊಂದು ಎಲೆಕ್ಷನ್ ಇತ್ತು, ಅದು ಯುನೈಟೆಡ್ ನೇಷನ್ ಸ್ಟ್ಯಾಟಿಸ್ಟಿಕಲ್ ಕಮಿಷನ್ ನ ವಿಚಾರವಾಗಿ. ಇದರಲ್ಲಿ ಒಂದು ಟೈನಿ ರಾಷ್ಟ್ರವಾದಂತ ಸಮೋವಾ ಅನ್ನುವಂತ ಕಂಟ್ರಿಗೆ ಕೂಡ ಚೀನಾ ಸೋತಿರ್ತಕ್ಕಂಥದ್ದು, ಅದರ ವಿರುದ್ಧವಾಗಿ ಕೂಡ ಚೀನಾದವರು ಸೋತಿರ್ತಕ್ಕಂಥದ್ದು. ಇನ್ನ ಯುನೈಟೆಡ್ ನೇಷನ್ ಹೈ ರೈಟ್ಸ್ ಕೌನ್ಸಿಲ್ ನಲ್ಲಿ ಕೂಡ 5 ಮಂದಿಗಳ ಪೈಕಿ 4ನೇ ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂಥದ್ದು ಚೀನಾ. ಇದು ಕೂಡ ಚೀನಾದವರು ಸೋಲನ್ನ ಕಾಣ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆಯಾಗಿ ಕೆಲಸ ಮಾಡುತ್ತೆ. ಅಂದ್ರೆ ಈ ರೀತಿಯಾಗಿ ಸಾಲಾಗಿ ಚೀನಾದವರು ಸೋಲನ್ನ ಕಾಣ್ತಾ ಇರ್ತಕ್ಕಂಥದ್ದು ಯುನೈಟೆಡ್ ನೇಷನ್ ನಲ್ಲಿ ಚೀನಾಕ್ಕೆ ಸದ್ಯಕ್ಕೆ ಇರುವಂತ ಸ್ಥಾನಮಾನವನ್ನ ಒಂದು ಕಡೆ ತೋರಿಸ್ತಾ ಇದೆ. ಅಂದ್ರೆ ಯಾವ ರೀತಿಯಾಗಿ ಚೀನಾ ತನ್ನ ಪ್ರಾಮುಖ್ಯತೆಯನ್ನ ಒಂದು ಗ್ಲೋಬಲ್ ಪ್ಲಾಟ್ಫಾರ್ಮ್ ನಲ್ಲಿ ಕಳ್ಕೊಳ್ತಾ ಇದೆ ಅನ್ನೋದನ್ನ ಇದು ತೋರಿಸ್ತಾ ಇರ್ತಕ್ಕಂಥದ್ದು. ಆದ್ರೂ ಕೂಡ ಚೀನಾ ತನ್ನದೇ ಆದಂತ ಸ್ಟ್ರೆಂತ್ಸ್ ಗಳನ್ನ ಹೊಂದಿದೆ. ಅವುಗಳನ್ನ ನಾವು ನೋಡೋದಾದ್ರೆ ಚೀನಾದ ಪರವಾಗಿ ಯುನೈಟೆಡ್ ನೇಷನ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಲ್ಲಿ ಇರಬಹುದು, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಲ್ಲಿ ಆಗಿರ್ಬೋದು, ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಶನ್ ಯೂನಿಯನ್ ಅಲ್ಲಿ ಆಗಿರ್ಬೋದು, ಇಂಟರ್ನ್ಯಾಷನಲ್ ಏವಿಯೇಷನ್ ಆರ್ಗನೈಸೇಷನ್ ಅಲ್ಲಿ ಆಗಿರ್ಬೋದು, ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಆಗಿರ್ಬೋದು, ಇವೆಲ್ಲದರಲ್ಲೂ ಕೂಡ ಒಂದು ಪ್ರಾಮಿನೆಂಟ್ ರೋಲ್ ಅನ್ನ ಚೀನಾದವರು ಹೊಂದಿರೋದನ್ನ ನಾವಿಲ್ಲಿ ಮರೆಯೋ ಹಾಗಿಲ್ಲ. ಮತ್ತೆ ಪರ್ಮನೆಂಟ್ 5 ಮೆಂಬರ್ಸ್ ಗಳಲ್ಲಿ ಇದು ಕೂಡ ಒಂದಾಗಿರ್ತಕ್ಕಂಥದ್ದು, ವೀಟೋ ಪವರ್ ಅನ್ನ ಹೊಂದಿರ್ತಕ್ಕಂಥದ್ದು, ಮತ್ತೆ ಹೆಚ್ಚಿನದಾಗಿ ಏಡ್ಸ್ ಅನ್ನ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ಸ್ ಗಳಿಗೆ ನೀಡ್ತಾ ಇರ್ತಕ್ಕಂಥದ್ದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಚೀನಾಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನ ನಾವು ತೆಗೆದುಹಾಕುವಾಗಿಲ್ಲ. ಆದ್ರೆ ಈ ಪೋಸ್ಟ್ ಕೋವಿಡ್-19 ನ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಚೀನಾದ ಸ್ಥಾನಮಾನ ಇದೆ ಅಂತ ನೋಡಿದಾಗ ಚೀನಾ ಒಂದಷ್ಟು ಮಟ್ಟಿಗೆ ಫಾಲನ್ನ ಕಾಣ್ತಾ ಇರುವಂತದ್ದು ನಮ್ಗಿಲ್ಲಿ ಕಾಣಿಸುತ್ತೆ. ಇನ್ನ UN ಸ್ಥಾಪನೆಯಾದಂತ ವರ್ಷ ಅಂದ್ರೆ 1945 ನಲ್ಲಿ UN ಸ್ಥಾಪನೆಯಾದಾಗಲೇ ನಾವು ಮೆಂಬರ್ ಕಂಟ್ರಿ ಆಗಿ ಯುನೈಟೆಡ್ ನೇಷನ್ ಅನ್ನ ಜಾಯಿನ್ ಆದಂತ ಒಂದು ರಾಷ್ಟ್ರ. ಆದ್ರೆ ಪಾಕಿಸ್ತಾನ ಇಲ್ಲಿಗೆ ಜಾಯ್ನಿಂಗ್ ಅನ್ನು ಪಡ್ಕೊಂಡಿದ್ದಂಥದ್ದು 1947 ನಲ್ಲಿ ಅಂತ ಹೇಳಿ ಇಲ್ಲಿ ಒಂದಷ್ಟು ಡೇಟಾವನ್ನ ನೀಡ್ತಾ ಇದ್ದಾರೆ. ಇನ್ನ ಇನ್ಸ್ಟಿಟ್ಯೂಷನಲ್ ಟ್ರಾನ್ಸ್ಫಾರ್ಮೇಷನ್ ನ ವಿಚಾರಕ್ಕೆ ಬಂದಾಗ ಮಲ್ಟಿಲ್ಯಾಟ್ರಲಿಸಮ್ ಅನ್ನುವಂಥದ್ದು ಅನ್ಪ್ರೆಸಿಡೆಂಟೆಡ್ ಸ್ಟ್ರೆಸ್ ನಲ್ಲಿ ಈ ಸಂದರ್ಭದಲ್ಲಿ ಕೋವಿಡ್-19 ನ ಸಂದರ್ಭದಲ್ಲಿ ಇರುವಂತದ್ದು. ಹಾಗಾಗಿ ಇಂಥ ಸಂದರ್ಭದಲ್ಲಿ ರಿಫಾರ್ಮ್ಸ್ ಗಳ ಅವಶ್ಯಕತೆ ಸಾಕಷ್ಟು ಇದೆ. ಅದರಲ್ಲೂ ಮುಖ್ಯವಾಗಿ ನಾವು ನೋಡೋದಾದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಬ್ರಿಟನ್ ವುಡ್ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಗವರ್ನೆನ್ಸ್ ನ ವಿಚಾರವಾಗಿ ಸಾಕಷ್ಟು ಕೇಪಬಿಲಿಟೀಸ್ ಅನ್ನ ಅವು ಕಳ್ಕೊಳ್ತಾ ಇರುವಂತ ವಿಚಾರವಾಗಿ ಈಗ ರಿಫಾರ್ಮ್ಸ್ ಗಳ ಅವಶ್ಯಕತೆ ಇರ್ತಕ್ಕಂಥದ್ದು. ಇನ್ನ P5 ನ ವಿಚಾರಕ್ಕೆ ಬಂದ್ರೆ ಕೇವಲ ಪರ್ಮನೆಂಟ್ ಮೆಂಬರ್ ಕಂಟ್ರೀಸ್ ಅಂತ ಹೇಳಿ 5 ರಾಷ್ಟ್ರಗಳು ಅದರ ಅಂದ್ರೆ 1945 ನಿಂದಲೂ ಕೂಡ ಕಂಟಿನ್ಯೂ ಆಗ್ತಾ ಇರೋದ್ರಿಂದ
ಇದರ ಬದಲಾಗಿ ಇನ್ನಷ್ಟು ಅಂದ್ರೆ ಈ G4 ರಾಷ್ಟ್ರಗಳು ಜರ್ಮನಿ, ಜಪಾನ್, ಬ್ರೆಜಿಲ್ ಮತ್ತೆ ಇಂಡಿಯಾ ಈ ರಾಷ್ಟ್ರಗಳಿಗೂ ಕೂಡ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ಪರ್ಮನೆಂಟ್ ಮೆಂಬರ್ಶಿಪ್ ಅನ್ನ ನೀಡಿ ಅಂತ ಹೇಳಿ ಸಾಕಷ್ಟು ವರ್ಷಗಳಿಂದ ಈ ರಾಷ್ಟ್ರಗಳು ಕೇಳ್ಕೊಳ್ತಾ ಬರ್ತಾ ಇರ್ತಕ್ಕಂಥದ್ದು. ಇವೆಲ್ಲದರ ಹಿನ್ನೆಲೆಯಲ್ಲಿ ರಿಫಾರ್ಮ್ಸ್ಗಳು ಆದಷ್ಟು ಸದ್ಯದಲ್ಲೇ ಆಗ್ಬೇಕಾಗಿರ್ತಕ್ಕಂಥದ್ದು. ಇನ್ನ ಈಗ ಯುನೈಟೆಡ್ ನೇಷನ್ ನಲ್ಲಿ ಭಾರತ ಯಾವ ಒಂದು ಸ್ಥಾನಮಾನವನ್ನು ಪಡ್ಕೊಂಡಿದೆ ಅಂತ ನೋಡೋದಾದ್ರೆ ಇಲ್ಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ಇರ್ತಕ್ಕಂಥ ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ ಅನ್ನ ಭಾರತ ಈ ವರ್ಷದ ಅರ್ಲಿ ಟೈಮ್ ನಲ್ಲಿ ಪಡ್ಕೊಂಡಿರ್ತಕ್ಕಂಥದ್ದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. 2020ರಿಂದ 2022ರವರೆಗೆ 2 ವರ್ಷದ ಅವಧಿಯವರೆಗೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ನಾನ್ ಪರ್ಮನೆಂಟ್ ಮೆಂಬರ್ ಸ್ಥಾನಮಾನವನ್ನ ಭಾರತ ಪಡ್ಕೊಂಡಿರುತ್ತೆ. ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳನ್ನ ನಾವು ಕಾಣ್ತೇವೆ, ಅದರಲ್ಲಿ ಪರ್ಮನೆಂಟ್ ಸದಸ್ಯ ರಾಷ್ಟ್ರಗಳೆಷ್ಟು, ನಾನ್ ಪರ್ಮನೆಂಟ್ ಸದಸ್ಯ ರಾಷ್ಟ್ರಗಳೆಷ್ಟು ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ 2022ರ ಬ್ರಿಕ್ಸ್ ಸಮಿಟ್ ಅನ್ನ ಕೂಡ ಭಾರತದವರು ಹೋಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಭಾರತದಲ್ಲೇ 2022ರ G20 ಸಮಿಟ್ ಕೂಡ ಹೋಸ್ಟ್ ಆಗುವಂತದ್ದು. 2022ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಆಗ್ತಾ ಇರುವಂತ ಈ ಒಂದು ಸಂದರ್ಭದಲ್ಲಿ ಭಾರತದಲ್ಲಿ ಸಾಕಷ್ಟು ಇಂಥ ಕಾರ್ಯಕ್ರಮಗಳನ್ನ ನಾವು ಹೊಂದ್ತಾ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಒಳ್ಳೆ ಕಾರ್ಯಗಳನ್ನ ಭಾರತ ಮಾಡ್ತಾ ಇರುವಂತದ್ದು. 2022ರಲ್ಲಿ ಈ ಎಲ್ಲ ಇವೆಂಟ್ಸ್ ಗಳನ್ನ ಹೋಸ್ಟ್ ಮಾಡುವಂತ ಒಂದು ಅಪರ್ಚುನಿಟಿ ಭಾರತಕ್ಕೆ ಏನ್ ಸಿಕ್ಕಿದೆ, ಇಂಥ ಸಂದರ್ಭದಲ್ಲಿ ಎಸ್ಪೆಷಲಿ ಕ್ಲೈಮೇಟ್ ಚೇಂಜ್ ನ ವಿಚಾರವಾಗಿ, ಪ್ಯಾಂಡಮಿಕ್ಸ್ ನ ವಿಚಾರವಾಗಿ, ಕೌಂಟರ್ ಟೆರರಿಸಂ ನ ಇವು ಎಲ್ಲವನ್ನ ಕೂಡ ಮುಖ್ಯವಾಗಿ ಇಟ್ಕೊಂಡು ಭಾರತ ಒಂದು ಅಪರ್ಚುನಿಟಿಯನ್ನಾಗಿ ಬಳಕೆ ಮಾಡಿಕೊಂಡು ಇದನ್ನ ಗ್ಲೋಬಲ್ ಲೆವೆಲ್ ಅಲ್ಲಿ ಭಾರತ ಗುರುತಿಸಿಕೊಳ್ಳುವಂತ ಕಾರ್ಯಗಳನ್ನ ಈ ಸಮಿಟ್ಸ್ ಗಳ ಮುಖಾಂತರವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು. ಇದರೊಟ್ಟಿಗೆ UN ಅಂತ ಒಂದು ಆರ್ಗನೈಸೇಷನ್ ಅಲ್ಲಿ ಭಾರತ ಏನು ಇನ್ವೆಸ್ಟ್ಮೆಂಟ್ ಮಾಡುತ್ತೆ, ಈ ರೀತಿಯಾದಂತ ಫಿನಾನ್ಷಿಯಲ್ ಕಾಂಟ್ರಿಬ್ಯೂಷನ್ ಅನ್ನ ಕೂಡ ಭಾರತದವರು ಹೆಚ್ಚು ಮಾಡಬೇಕಾಗುತ್ತೆ. ಈ ಮೂಲಕ ಭಾರತದವರು ವೋಟಿಂಗ್ ಶೇರ್ ಅನ್ನ ಅಂದ್ರೆ ಆ ಪವರ್ ಅನ್ನ ಕೂಡ ಹೆಚ್ಚು ಪಡ್ಕೊಳ್ಳುವಂತದ್ದಾಗಿರ್ಬೋದು, ಅಥವಾ ಭಾರತದವರು ಫಿನಾನ್ಷಿಯಲ್ ಏಡ್ ಅನ್ನ ಹೆಚ್ಚು ನೀಡೋದ್ರ ಮುಖಾಂತರವಾಗಿ ನಾವು ಇನ್ನೂ ಹೆಚ್ಚಿನ ದನಿಯಿಂದ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ಪರ್ಮನೆಂಟ್ ಮೆಂಬರ್ಶಿಪ್ ಅನ್ನ ಕೇಳೋದಾಗಿರ್ಬೋದು, ಇಂಥ ಕಾರ್ಯಗಳನ್ನ ಮಾಡಬಹುದಾಗುತ್ತೆ. ಇನ್ನ ಚೀನಾದ ವಿಚಾರಕ್ಕೆ ಬಂದಾಗ ಇತ್ತೀಚೆಗೆ ನಡೆದಂತ ಆ 3 ಎಲೆಕ್ಷನ್ಸ್ ಗಳಲ್ಲಿ ಚೀನಾದ ಸೋಲನ್ನ ನಾವು ಕಾಣ್ತಾ ಇರೋದಿರ್ಬೋದು. ಇನ್ನ ಮುಂಬರುವಂತ UN ಬಾಡೀಸ್ ಗಳ ಎಲೆಕ್ಷನ್ ನಲ್ಲೂ ಕೂಡ ಪೋಸ್ಟ್ COVID-19 ಎರಾದಲ್ಲಿ ಒಂದು ನೆಗೆಟಿವ್ ರಿಸಲ್ಟ್ಸ್ ಗಳನ್ನ, ರಿಯಾಕ್ಷನ್ಸ್ ಗಳನ್ನ ಚೀನಾದವರು ಪಡ್ಕೊಳ್ಬೇಕಾಗತ್ತೆ. ಸಾಕಷ್ಟು ಕಂಟ್ರೀಸ್ ಗಳು ಚೀನಾದ ನಡೆಗಳನ್ನ ವಿರೋಧಿಸ್ತಾ ಇರುವಂತದ್ದು COVID-19 ನ ಹಿನ್ನೆಲೆಯಲ್ಲಿ. ಹಾಗಾಗಿ ಒಂದು ಈ ಚೀನಾ ವಿರೋಧಿ ಅಲೆಯನ್ನ ನಾವು ಇನ್ನು ಮುಂದೆ ನೋಡಬಹುದಾಗುತ್ತೆ. ಈ ರೀತಿಯಾದಂತ ಒಂದು ಚೀನಾದ ಸ್ಥಾನಮಾನ ಇರಬೇಕಾದಂತ ಸಂದರ್ಭದಲ್ಲಿ ಇದರಿಂದ ಆಗಬಹುದಾದಂತ ಒಳಿತುಗಳನ್ನ ನಾವು ಒಂದು ಅಪರ್ಚುನಿಟೀಸ್ ಗಳನ್ನಾಗಿ ಭಾರತದವರು ಕನ್ವರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಭಾರತ ಎಲ್ಲ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಮತ್ತೆ ಭಾರತಕ್ಕೆ ಸಿಕ್ಕಿರ್ತಕ್ಕಂಥ ಈ ಒಂದು ಸಮಿಟ್ಸ್ ಗಳನ್ನ ಹೋಸ್ಟ್ ಮಾಡುವಂತ ಅಪರ್ಚುನಿಟಿ ಆಗಿರ್ಬೋದು, ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ ಆಗಿರ್ಬೋದು UNSC ಅಲ್ಲಿ, ಇವುಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕಾಗತ್ತೆ. ಮತ್ತೆ ಮಲ್ಟಿಲ್ಯಾಟರಲಿಸಂ ಅನ್ನುವಂಥದ್ದು ರಿಫಾರ್ಮ್ ಆಗುವಂತ ಕಾರ್ಯಗಳನ್ನ ಭಾರತವು ಕೂಡ ಮಾಡಬೇಕಾಗತ್ತೆ ಅನ್ನೋದನ್ನ ಈ ಎಡಿಟೋರಿಯಲ್ ನಮಗೆ ತಿಳಿಸ್ತಾ ಇರುವಂತದ್ದು. ಅಕ್ಟೋಬರ್ 14ರ ಸುದ್ದಿ ವಿಶ್ಲೇಷಣೆಯಲ್ಲಿ IMF ಬಿಡುಗಡೆ ಮಾಡಿದಂಥ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ನ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಹಾಗೂ ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಈ ಎರಡೂ ಕೂಡ IMF ರಿಲೀಸ್ ಮಾಡುವಂಥ ಬಹುಮುಖ್ಯವಾದಂಥ ರಿಪೋರ್ಟ್ಸ್ಗಳು. ಈ ಹಿನ್ನೆಲೆಯಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನ ಯಾವ ಒಂದು ಸಂಸ್ಥೆ ಬಿಡುಗಡೆ ಮಾಡುತ್ತೆ ಅನ್ನೋದನ್ನ ನಾನು ನಿಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನ ತಿಳಿಸೋದಕ್ಕೆ ಕೇಳಿದ್ದೆ. ಈ ಪ್ರಶ್ನೆಯನ್ನ ನಾವು UPSC ಪ್ರಿಲಿಮ್ಸ್ ನಲ್ಲಿ ಈಗಾಗಲೇ ಕೂಡ ನೋಡಿದ್ದೇವೆ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನ ಯಾರು ಬಿಡುಗಡೆ ಮಾಡ್ತಾರೆ ಅಂದಾಗ ವರ್ಲ್ಡ್ ಬ್ಯಾಂಕ್ ಅನ್ನುವಂಥದ್ದು ನಮಗೆ ಯಾವಾಗಲೂ ಕೂಡ ಸ್ಪಷ್ಟವಾಗಿ ತಿಳಿದಿರಬೇಕಾಗತ್ತೆ. 2003ರಲ್ಲಿ ಇದು ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಆಗಿದ್ದಂಥದ್ದು. ಇದರಲ್ಲಿ 10 ಪ್ಯಾರಾಮೀಟರ್ಸ್ ಗಳನ್ನ ಕನ್ಸಿಡರ್ ಮಾಡ್ತಾರೆ. ಆದರೆ ಕಳೆದ ವರ್ಷದಲ್ಲಿ ಇನ್ನೂ 2 ಎಕ್ಸ್ಟ್ರಾ ಪ್ಯಾರಾಮೀಟರ್ಸ್ ಗಳನ್ನ ಕೂಡ ಕನ್ಸಿಡರ್ ಮಾಡಲಾಯಿತು. ಈ ಎಕ್ಸ್ಟ್ರಾ ಯಾವುದು ಅಂತ ಅಂದ್ರೆ ವರ್ಕರ್ಸ್ ಗಳನ್ನ ಯಾವ ರೀತಿಯಾಗಿ ಎಂಪ್ಲಾಯ್ ಮಾಡ್ತಾರೆ ಅಂತ, ಎಂಪ್ಲಾಯಿಂಗ್ ವರ್ಕರ್ಸ್ ಅನ್ನುವಂಥದ್ದು ಒಂದು ಪ್ಯಾರಾಮೀಟರ್, ಮತ್ತೆ ಗವರ್ನ್ಮೆಂಟ್ ನೊಟ್ಟಿಗೆ ಕಾಂಟ್ರಾಕ್ಟ್ ಮಾಡ್ಕೊಳ್ಳುವಂಥದ್ದು, ಕಾಂಟ್ರಾಕ್ಟಿಂಗ್ ವಿತ್ ದ ಗವರ್ನ್ಮೆಂಟ್, ಈ ಎರಡೂ ಕೂಡ ಮತ್ತೆರಡು ಹೊಸ ಪ್ಯಾರಾಮೀಟರ್ಸ್ ಗಳಾಗಿ ಕಳೆದ ವರ್ಷದ ಒಂದು ರಿಪೋರ್ಟ್ ನಿಂದ ನಾವು ಕನ್ಸಿಡರ್ ಮಾಡ್ತಾ ಇರುವಂಥದ್ದು. ಆದ್ರೆ ಈ 2 ಪ್ಯಾರಾಮೀಟರ್ಸ್ ಗಳನ್ನ ಸ್ಕೋರ್ಗೆ ಅಥವಾ ರ್ಯಾಂಕಿಂಗ್ಗೆ ಅಂತ ಹೇಳಿ ಬಳಕೆ ಮಾಡ್ಕೊಂಡಿಲ್ಲ. ಈ ಎರಡನ್ನ ಹೊರತುಪಡಿಸಿ 10 ಮುಖ್ಯವಾದಂತಹ ಪ್ಯಾರಾಮೀಟರ್ಸ್ ಗಳು ಇದೆ. ಅವು ಯಾವುವು ಅಂದ್ರೆ ಸ್ಟಾರ್ಟಿಂಗ್ ಅ ಬಿಸ್ನೆಸ್ ಆಗಿರ್ಬೋದು, ಡೀಲಿಂಗ್ ವಿತ್ ಕನ್ಸ್ಟ್ರಕ್ಷನ್ ಪರ್ಮಿಟ್ಸ್ ಗಳಾಗಿರ್ಬೋದು, ಅಥವಾ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ನ ವಿಚಾರದಲ್ಲಿ ಆಗಿರ್ಬೋದು, ಕ್ರೆಡಿಟ್ ಅವೈಲಬಿಲಿಟಿ ಆಗಿರ್ಬೋದು, ಅಥವಾ ಎಲೆಕ್ಟ್ರಿಸಿಟಿ ಅವೈಲಬಿಲಿಟಿ ಆಗಿರ್ಬೋದು, ಟ್ಯಾಕ್ಸಸ್ ಅನ್ನ ಪೇ ಮಾಡೋ ವಿಚಾರದಲ್ಲಿ ಆಗಿರ್ಬೋದು, ಟ್ರೇಡಿಂಗ್ ಅಕ್ರಾಸ್ ದಿ ಬಾರ್ಡರ್ಸ್ ಯಾವ ರೀತಿ ಇದೆ ಅನ್ನೋದಾಗಿರ್ಬೋದು, ಮೈನಾರಿಟಿ ಇನ್ವೆಸ್ಟರ್ಸ್ ಗಳ ಒಂದು ಕನ್ಸರ್ನ್ಸ್ ಏನಿರುತ್ತೆ ಅವರುಗಳನ್ನ ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡ್ತಾರೆ ಅನ್ನೋಂಥದ್ದಾಗಿರ್ಬೋದು, ಬಿಸ್ನೆಸ್ಗೆ ಸಂಬಂಧಪಟ್ಟಂತ ಕಾಂಟ್ರಾಕ್ಟ್ ಗಳನ್ನ ಯಾವ ರೀತಿಯಾಗಿ ಎನ್ಫೋರ್ಸ್ಮೆಂಟ್ ಮಾಡ್ತಾರೆ ಅನ್ನೋದಾಗಿರ್ಬೋದು, ಮತ್ತೆ ಒಂದು ವೇಳೆ ದಿವಾಳಿ ಆದಂತ ಸಂದರ್ಭದಲ್ಲಿ ಇನ್ಸಾಲ್ವೆನ್ಸಿಯ ಸಂದರ್ಭದಲ್ಲಿ ಅದನ್ನ ರೆಸಾಲ್ವ್ ಮಾಡೋದು ಯಾವ ರೀತಿ, ರೆಸಾಲ್ವಿಂಗ್ ಇನ್ಸಾಲ್ವೆನ್ಸಿ ಆಗಿರ್ಬೋದು, ಕ್ರೆಡಿಟ್ ಅವೈಲಬಿಲಿಟಿ ಯಾವ ರೀತಿಯಾಗಿ ಅವರಿಗೆ ಸಾಲ ದೊರಕುವಂತ ಅವೈಲಬಿಲಿಟಿ ಇದೆ ಅನ್ನೋದಾಗಿರ್ಬೋದು, ಈ ಎಲ್ಲ 10 ಬಹುಮುಖ್ಯವಾದಂತಹ ಪ್ಯಾರಾಮೀಟರ್ಸ್
ಪ್ಯಾರಾಮೀಟರ್ಸ್ಗಳನ್ನು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ಅಡಿಯಲ್ಲಿ ಈ ಪ್ಯಾರಾಮೀಟರ್ಸ್ಗಳನ್ನು ನೋಡೋದ್ರ ಮುಖಾಂತರವಾಗಿ ಈ ಒಂದು ರ್ಯಾಂಕಿಂಗನ್ನು ಜಗತ್ತಿನ 190 ರಾಷ್ಟ್ರಗಳಿಗೆ ನೀಡಲಾಗುತ್ತೆ. ಭಾರತ 2019ರ ರ್ಯಾಂಕಿಂಗ್ನಲ್ಲಿ 63ನೇ ಸ್ಥಾನದಲ್ಲಿರೋದನ್ನ ಕೂಡ ನಾವು ನೆನಪಿನಲ್ಲಿ ಇಟ್ಕೊಳ್ಬಹುದಾಗುತ್ತೆ. ಭಾರತದಲ್ಲಿ ಕೈಗಾರಿಕಾ ರಂಗದಲ್ಲಿ ಯಾವ ರೀತಿಯ ಅಭಿವೃದ್ಧಿಯನ್ನು ನಾವು ಕಾಣ್ತಾ ಇದ್ದೇವೆ, ನಮ್ಮಲ್ಲಿ ಬಿಸ್ನೆಸ್ಗೆ ಒಳ್ಳೆ ಎನ್ವಿರಾನ್ಮೆಂಟ್ ಯಾವ ರೀತಿ ಇದೆ ಅನ್ನುವಾಗ ನಾವು ಈ 63ನೇ ರ್ಯಾಂಕಿಂಗಿಗೆ ಬಂದಿದ್ದೇವೆ ಅನ್ನೋದನ್ನ ನಾವು ಬರೆಯೋದ್ರ ಮುಖಾಂತರವಾಗಿ ಈ ಒಂದು ಸ್ಟ್ಯಾಟ್ ಅನ್ನು ನೀಡೋದ್ರ ಮುಖಾಂತರವಾಗಿ ನಮ್ಮ ಆನ್ಸರ್ ಅನ್ನ ಎನ್ಹಾನ್ಸ್ ಮಾಡಬಹುದು ಮೈನ್ಸ್ ನಲ್ಲಿ ಬರೆಯುವಂತ ಸಂದರ್ಭದಲ್ಲಿ ಕೂಡ. ಇನ್ನ ಇಲ್ಲಿ ರ್ಯಾಂಕಿಂಗ್ ಅನ್ನ ನೀಡುವಂಥದ್ದು ಡಿಸ್ಟೆನ್ಸ್ ಟು ಫ್ರಂಟಿಯರ್ ಸ್ಕೋರ್ ಅಂತ ಹೇಳಿ ಈ ಒಂದು ಬೇಸಿಸ್ನ ಆಧಾರದ ಮೇಲೆ. ಏನಿದು ಡಿಸ್ಟೆನ್ಸ್ ಟು ಫ್ರಂಟಿಯರ್ DTF ಸ್ಕೋರ್ ಅಂದ್ರೆ ಏನು ಅಂತಂದ್ರೆ, ಯಾವುದೇ ಒಂದು ದೇಶದವರು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನಲ್ಲಿ ಅತಿ ಪ್ರಮುಖವಾಗಿ ಎಲ್ಲ ಪ್ಯಾರಾಮೀಟರ್ಸ್ಗಳಲ್ಲಿ ಕಾರ್ಯಗಳನ್ನ ಚೆನ್ನಾಗಿ ಮಾಡೋದ್ರ ಮುಖಾಂತರವಾಗಿ ಅವರು 100 ಸ್ಕೋರ್ ಅನ್ನ ಪಡ್ಕೊಂಡಿದ್ರೆ, ದಿ ಬೆಸ್ಟ್ ಪ್ರಾಕ್ಟೀಸಸ್ ಅನ್ನ ಮಾಡೋರಿಗೆ 100 ಕಂಪ್ಲೀಟ್ ಸ್ಕೋರ್ಗಳನ್ನು ನೀಡಿದ್ದಾಗ ಭಾರತದ ಸ್ಕೋರ್ ಏನಾದರೂ 75 ಆಗಿದ್ದಾಗ, 75 ಅಂತ ಅಂದ್ರೆ ನಾವು ಈ ಬೆಸ್ಟ್ ಪ್ರಾಕ್ಟೀಸಸ್ ಅನ್ನ ಮಾಡೋರ್ಗಿಂತ 25% ಅನ್ನುವಂಥದ್ದು ನಾವು ದೂರ ಇದ್ದೇವೆ. ಸೊ ಎಷ್ಟು ದೂರ ಇದ್ದೇವೆ ಬೆಸ್ಟ್ ಪ್ರಾಕ್ಟೀಸಸ್ಗೆ ಅಂತ ಹೇಳಿ ಅಲ್ಲಿಂದ ನಾವು ಇದನ್ನ ಫ್ರಂಟಿಯರ್ ಸ್ಕೋರ್ ಅಂತ ಕರಿತೇವೆ. ಈ ಫ್ರಂಟಿಯರ್ ನಿಂದ ನಾವು ಎಷ್ಟು ದೂರದಲ್ಲಿದ್ದೇವೆ ಅಂತ ಹೇಳಿ ಡಿಸ್ಟೆನ್ಸ್ ಏನಿದೆಯಲ್ಲ ಇದನ್ನ ಡಿಸ್ಟೆನ್ಸ್ ಟು ಫ್ರಂಟಿಯರ್ ಸ್ಕೋರ್ ಅಂತ ಹೇಳಿ ಕರಿತೇವೆ. ಈ ಬೇಸಿಸ್ ನ ಆಧಾರದ ಮೇಲೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನಲ್ಲಿ ರ್ಯಾಂಕಿಂಗ್ ಅನ್ನ ನೀಡುವಂತದ್ದು. ಪ್ರಿಲಿಮ್ಸ್ ನ ದೃಷ್ಟಿಯಲ್ಲಿ ಭಾರತದ ನೀತಿ ಆಯೋಗ ರಿಲೀಸ್ ಮಾಡುವಂತ ರಿಪೋರ್ಟ್ಸ್ ಗಳನ್ನು ಕೂಡ ಒಳಗೊಂಡಂತೆ ಜಾಗತಿಕ ಮಟ್ಟದಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್, IMF ನಂತ ಪ್ರತಿಷ್ಠಿತ ಸಂಸ್ಥೆಗಳು ಬಿಡುಗಡೆ ಮಾಡುವಂತ ಎಲ್ಲ ರೀತಿಯಾದಂತಹ ರಿಪೋರ್ಟ್ಸ್ ಗಳ ಬಗ್ಗೆ ನಿಮಗೆ ಸ್ಪಷ್ಟ ಮಾಹಿತಿ ಇರಲಿ. ಯಾರು ಬಿಡುಗಡೆ ಮಾಡ್ತಾರೆ ಅನ್ನುವಂಥದ್ದು ಪ್ರಮುಖವಾಗಿ ಗೊತ್ತಿರಬೇಕು. ನಂತರದಲ್ಲಿ ಆ ವರ್ಷದ ರಿಪೋರ್ಟ್ ನಲ್ಲಿ ಮೊದಲ ಸ್ಥಾನವನ್ನು ಪಡೆದಿರ್ತಂತವರು ಮತ್ತೆ ವರ್ಸ್ಟ್ ಪ್ರಾಕ್ಟೀಸಿಂಗ್ ಕಂಟ್ರೀಸ್ ಗಳು ಯಾವ್ದಿರುತ್ತೆ ಇವುಗಳನ್ನ ಕೂಡ ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಇಂಡಿಯಾ ಏನಾದ್ರೂ ಯಾವ್ದಾದ್ರು ಪ್ಯಾರಾಮೀಟರ್ಸ್ ಗಳಲ್ಲಿ ಅಥವಾ ಯಾವುದೇ ಒಂದು ಸ್ಪೆಸಿಫಿಕ್ ರಿಪೋರ್ಟ್ ನಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು ಅಥವಾ ತುಂಬಾ ವರ್ಸ್ಟ್ ಪರ್ಫಾರ್ಮ್ ಮಾಡಿದಂತ ರಿಪೋರ್ಟ್ಸ್ ಗಳು ಇದ್ದಂತ ಸಂದರ್ಭದಲ್ಲಿ ಅವು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಆಗ ಒಂದು ರಿಪೋರ್ಟ್ ನಲ್ಲಿ ಇರ್ತಕ್ಕಂಥ ಸಬ್ ಪ್ಯಾರಾಮೀಟರ್ಸ್ ಗಳನ್ನ ಕೂಡ ನಾವು ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ದಟ್ ಸ್ಪೆಸಿಫಿಕ್ ಪ್ಯಾರಾಮೀಟರ್ ನಲ್ಲಿ ಇಂಡಿಯಾದಲ್ಲಿ ಸಾಕಷ್ಟು ಬದಲಾವಣೆಗಳು ಆ ವರ್ಷ ಆಗಿರೋದ್ರಿಂದ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಂದು ಬಾರಿ. ಸಾಕಷ್ಟು ಮಂದಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದಂತ ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದೀರಾ. ಸರಿಯಾದ ಉತ್ತರವನ್ನು ನೀಡಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳು. ನಿಮಗೆ ಈ ವಿಡಿಯೋ ನೆರವಾಗ್ತಾ ಇದ್ರೆ ಲೈಕ್ ಮಾಡಿ, ಹಾಗೆ ನಾವು ಕೇಳಿದಂಥ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನು ತಿಳಿಸಿ. ಅದೇ ರೀತಿಯಾಗಿ ಈ ರೀತಿಯ ಹೆಚ್ಚು ವಿಡಿಯೋಸ್ಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.